ಓಂ ನಮಃ. ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ. ಆ ಪ್ರಕರಣದಲ್ಲಿ 2 ಶ್ಲೋಕ ಆಗಿತ್ತು ಹಿಂದೆ. ಆ 2 ಶ್ಲೋಕದಲ್ಲಿ ವಸ್ತುತಃ ಪ್ರವೃತ್ತ ಕರ್ಮ ತ್ಯಾಗದ ಬಗ್ಗೆ ಹೇಳಲೇ ಇಲ್ಲ. ಕರ್ಮ 2 ತರಹ ಇದೆ, ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂತ. ಅಲ್ಲಿ ಪ್ರವೃತ್ತ ಕರ್ಮದಲ್ಲಿ ಸಜ್ಜನರು ಅವರು ಪ್ರವೃತ್ತ ಕರ್ಮದಲ್ಲಿ ಇರಬಾರದು. ನಿವೃತ್ತ ಕರ್ಮದಲ್ಲಿ ಪ್ರವೃತ್ತಿ ಇರಬೇಕು. ಯಾಕೆ ಅಂತ ಕೇಳಿದ್ರೆ ಅದಕ್ಕೂ ಹೇಳಿದ್ರು, ನಿವೃತ್ತ ಕರ್ಮ ಅನ್ನೋದು ಅದು ಅಕ್ಷಯ ಫಲ ಉಳ್ಳದ್ದು. ಅಂದರೆ ಅದಕ್ಕೆ ಫಲ ಮೋಕ್ಷನೇ ಫಲ. ಕ್ಷಯ ಅಂದರೆ ನಾಶ, ನಾಶವಿಲ್ಲದೆ ಇರುವಂತಹ ಫಲ ಅಂದ್ರೆ ಏನು? ಅದು ಮೋಕ್ಷನೇ. ಬೇರೆ ಯಾವ ಫಲ ಕೊಟ್ಟರು, ಸ್ವರ್ಗದಂತಹ ಫಲ ಕೊಟ್ಟರೂ ಅದಕ್ಕೂ ಒಂದು ಎಂಡಿದೆಯಲ್ವಾ. ಆದ್ದರಿಂದ ಈ ಎಲ್ಲ ನಿವೃತ್ತ ಕರ್ಮಗಳಿಗೆ ಫಲ ಏನು ಅಂತಂದರೆ ಮೋಕ್ಷನೇ. ಆಮೇಲೆ ಅಕ್ಲೇಶ, ಅದನ್ನು ಆಚರಣೆ ಮಾಡಬೇಕಾದ್ರೆ ಯಾವ ಕ್ಲೇಶಗಳಿಲ್ಲ. ಇದು ಬಹಳ ಮುಖ್ಯವಾದದ್ದು. ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಗೀತೆಯ ಬಗ್ಗೆ ಹೇಳಬೇಕಾದ್ರೆ ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅಂತ ಗೀತೆಯ ಶ್ಲೋಕವನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಆಚಾರ್ಯರು ಹೇಳ್ತಾರೆ, ಲಕ್ಷ್ಮಿಯನ್ನ ಉದ್ದೇಶಿಸಿ ಪೂಜೆ ಮಾಡಬೇಕಾದ್ರೆ ಬಹಳ ಕ್ಲೇಶ ಇದೆ. ಪರಮಾತ್ಮನನ್ನ ಉದ್ದೇಶಿಸಿ ಮಾಡುವ ಕರ್ಮಗಳಲ್ಲಿ ಕ್ಲೇಶ ಇಲ್ಲ. ಕ್ಲೇಶ ಅಂದ್ರೇನು? ಕಷ್ಟ ಅಂತ ಅರ್ಥ. ಏನು? ಕರ್ಮ ಒಂದೇ ಅಲ್ವಾ. ಲಕ್ಷ್ಮಿಯನ್ನು ಪೂಜೆ ಮಾಡಿದರೆ ಕರ್ಮ ಏನು, ಪರಮಾತ್ಮನನ್ನ ಉದ್ದೇಶಿಸಿ ಪೂಜೆ ಮಾಡಿದರೆ ಕರ್ಮ ಏನು? ಕರ್ಮವನ್ನು ಮಾಡಬೇಕಾದ್ರೆ ಈಗ ನಾನೊಂದು ಏಕಾದಶಿ ಉಪವಾಸ, ವಿಷ್ಣು ಪಂಚಕ ವ್ರತ ಅಂತ ಮಾಡಿದಾಗ ಆ ಕರ್ಮದಲ್ಲಿ ಯಾರನ್ನು ಉದ್ದೇಶಿಸಿ ಮಾಡಿದ್ರೂ ಮತ್ತೆ ಅಷ್ಟು ಕಷ್ಟ ಇದ್ದಿದ್ದೇ ಅಲ್ವಾ. ಯಾವುದು ಕರ್ಮ ಸುಲಭ ಇದೆ ಅಂತ ಕೇಳಿದ್ರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಹಾಗಲ್ಲ. ಈಗ ಪರಮಾತ್ಮನನ್ನು ಉದ್ದೇಶಿಸಿ ಮಾಡುವ ನಿವೃತ್ತ ಕರ್ಮ ಅಂತಿರುತ್ತಲ್ವಾ, ಅದರಲ್ಲಿ ಲೋಪದೋಷಗಳಾದ್ರೂ ಅಂದ್ರೇನು? ಏನೋ ನಮ್ಮ ಕೈಲಿ ಆಗಲಿಲ್ಲಪ್ಪ, ಇಷ್ಟೇ ನಮ್ಮ ಕೈಲಾಗೋದು. ಈಗ ಉದಾಹರಣೆಗೆ ಈ ಚಾತುರ್ಮಾಸ್ಯ ವ್ರತ ಮಾಡಬೇಕಾದ್ರೆ ಚಾತುರ್ಮಾಸ್ಯ ವ್ರತದಲ್ಲಿ ಸಂಕಲ್ಪದಲ್ಲಿ ಒಂದು ಮಂತ್ರ ಇದೆ. ಈ ಚಾತುರ್ಮಾಸ್ಯ ವ್ರತವನ್ನು ನಾನು ಮಾಡ್ತಾ ಇರ್ತೀನಿ, 4 ತಿಂಗಳು ದೊಡ್ಡ ವ್ರತ ಅದು. ಪಂಚತ್ವಂ ಯದಿ ಮೇ ಸ್ಯಾತ್, ಪಂಚತ್ವವನ್ನು ನಾನು ಹೊಂದಿಬಿಟ್ಟರೆ ಆದರೂ ಅದು ನಿನ್ನ ಪ್ರೀತಿಗೆ ಕಾರಣವಾಗಲಿ ಅಂತ ಹೇಳುವ ಶ್ಲೋಕ. ಅಲ್ಲಿ ಪಂಚತ್ವಂ ನಾಮ ಕಿಂ? ಪಂಚತ್ವ ಅಂತಂದರೆ ಈ ದೇಹ ಅದು ನಷ್ಟವಾಗಿ ಎಲ್ಲ ಮೂಲಭೂತಗಳಿಗೆ, ಪಂಚಮಹಾಭೂತಗಳಿಗೆ ಸೇರ್ಕೊಂಡ್ಬಿಟ್ರೆ ಪಂಚತ್ವ ಅಂತ. ಅಂದ್ರೆ ಏನು? ಸಾಯೋದು ಅಂತ ಅರ್ಥ. ಅಂದ್ರೆ ಏನರ್ಥ? ಚಾತುರ್ಮಾಸ್ಯ ಸಂಕಲ್ಪ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ದೀನಿ, ಆದರೆ 4 ತಿಂಗಳಲ್ಲಿ ನಾನು ಯಾವಾಗ ಬೇಕಾದ್ರೆ ಸಾಯಬಹುದು. ಸತ್ರೆ ಆ 4 ಮಧ್ಯದಲ್ಲಿ ಸತ್ರೆ ಆ 4 ತಿಂಗಳು ಮಾಡಿದಾಗ ಏನು ಪುಣ್ಯ ಇದೆಯೋ ಆ ಪುಣ್ಯವನ್ನು ನೀನು ಸ್ವೀಕಾರ ಮಾಡಪ್ಪ ಅಂತ ಹೇಳುವ ಶ್ಲೋಕ. ಯಾಕೆ ಹೇಳ್ತಾ ಇದ್ದೀನಿ ಇದನ್ನ? ಪರಮಾತ್ಮನನ್ನು ಉದ್ದೇಶಿಸಿ ನನಗೇನು ಬೇಡಪ್ಪ, ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಅಥವಾ ನೀನು ಪ್ರೀತನಾಗು, ಇಷ್ಟು ಮಾತ್ರ ಉದ್ದೇಶ ಇಟ್ಟುಕೊಂಡು ಮಾಡುವ ಕರ್ಮಗಳಿಗೆ ಮಧ್ಯದಲ್ಲಿ ಏನೋ ಲೋಪದೋಷಗಳಾದ್ರೂ ಅದಕ್ಕೆ ಕ್ಷಮ ಇದೆ. ಪರಮಾತ್ಮ ಏನು ನೋಡ್ತಾನೆ, ಅಯ್ಯೋ ಪಾಪ ಇವನು ನನ್ನ ಉದ್ದೇಶಿಸಿ ಮಾಡ್ತಾ ಇದ್ದಾನೆ, ಯಾವ ಫಲಗಳನ್ನು ಬೇರೆ ಯಾವ ಫಲಗಳನ್ನು ಇವನು ತಲೆಯಲ್ಲಿ ಇಟ್ಕೊಂಡಿಲ್ಲ, ಆಗಲಿ
ಇವನು ಇವನು ಕೈಲಾದಷ್ಟು ಮಾಡಿದ್ದಾನೆ, ಆದ್ದರಿಂದ ಇದಕ್ಕೆ ಪೂರ್ಣ ಫಲವನ್ನು ಕೊಡೋಣ ಅಂತ ಅವನು ಸಂಕಲ್ಪ ಮಾಡ್ತಾನೆ. ಅದೇನೇ ಬೇರೆ ಉದ್ದೇಶ ಇಟ್ಟುಕೊಂಡು ಮಾಡಿದರೆ ಆ ಕರ್ಮವನ್ನು ಕಟ್ಟುನಿಟ್ಟಾಗಿ ಮಾಡಬೇಕು. ಆಚಾರ್ಯರು ಹೇಳ್ತಾರೆ ಗೀತಾಭಾಷ್ಯದಲ್ಲಿ, ಲಕ್ಷ್ಮಿಯನ್ನ, ಈಗ ನಾನು ಸಂಪತ್ತು ಬೇಕು ಅಂತ ಲಕ್ಷ್ಮಿಯನ್ನ ಉದ್ದೇಶಿಸಿ, ಅಥವಾ ಮೋಕ್ಷವನ್ನು ಕೂಡ ಆಚಾರ್ಯರಲ್ಲಿ ಹೇಳೋದು, ಮೋಕ್ಷವನ್ನು ಕೂಡ ಕೆಲವರು ಲಕ್ಷ್ಮಿ ಉಪಾಸನೆಯನ್ನ ಮಾಡಿ ಲಕ್ಷ್ಮಿಯನ್ನು ಒಲಿಸಿಕೊಂಡು ಆಮೇಲೆ ಪರಮಾತ್ಮನನ್ನ ಸ್ವಲ್ಪ ಧ್ಯಾನ ಮಾಡ್ತಾರೆ, ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ. ಅದು ಒಂದು ದಾರಿ ಇದೆ. ಆಚಾರ್ಯರು ಹೇಳ್ತಾರೆ ಆ ದಾರಿಯನ್ನ. ಅಲ್ಲಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಬೇಕಾದರೆ ಅದು ಕಷ್ಟ ಸಾಧ್ಯ. ಅಲ್ಲಿ ಹೇಗೆ ಹೇಳಿದ್ದಾರೋ ಹಾಗೆ ಮಾಡಬೇಕು. ಯಾವ ರೀತಿಯಲ್ಲಿ ಸ್ನಾನ ತಪಸ್ಸು ಏನೇನು ಹೇಳಿದಾರೋ ಚಾಚೂ ತಪ್ಪದೆ ಮಾಡಬೇಕು. ಏನಪ್ಪ ಒಂದು ಅಡ್ವಾಂಟೇಜು ಆ ದಾರಿಯಲ್ಲಿ ಅಂದರೆ ಸ್ವಲ್ಪ ಬೇಗ ಫಲ ಸಿಗುತ್ತೆ, ಇಲ್ಲಿ ಸ್ವಲ್ಪ ನಿಧಾನ. ಆದರೆ ಕ್ಲೇಶ ಜಾಸ್ತಿ. ಅಲ್ಲಿ ಪರಮಾತ್ಮನನ್ನ ಉದ್ದೇಶ, ಅವನ ಪ್ರೀತಿಯನ್ನು ಉದ್ದೇಶಿಸಿ ಮಾಡದೇ ಇರುವ ಕರ್ಮಗಳು ಅಂತಿದೆಯಲ್ವಾ, ಪ್ರವೃತ್ತ ಕರ್ಮಗಳು, ಅದರಲ್ಲಿ ಕ್ಲೇಶ ಜಾಸ್ತಿ, ನಶ್ವರವಾದ ಫಲ. ಇಲ್ಲಿ ಕ್ಲೇಶ ಕಮ್ಮಿ, ಅಕ್ಷಯವಾದ ಫಲ. ಇಷ್ಟು ಮಹಾನ್ ವ್ಯತ್ಯಾಸ ಇದೆ ಎರಡಕ್ಕೂ. ಆದ್ದರಿಂದ ಪ್ರವೃತ್ತ ಕರ್ಮವನ್ನು ಮಾಡಬಾರದು. ಆ ಪ್ರವೃತ್ತ ಕರ್ಮದಲ್ಲೇ ಸಾಮಾನ್ಯ ಯೂಶುವಲಿ ಎಲ್ಲರಿಗೂ ಪ್ರವೃತ್ತಿ ಇರೋದು ಪ್ರವೃತ್ತ ಕರ್ಮದಲ್ಲೇ. ಪ್ರವೃತ್ತ ಕರ್ಮ ಅಂದರೆ ಸಕಾಮ ಕರ್ಮ ಅಂತ ಅದಕ್ಕೆ ಇನ್ನೊಂದು ಹೆಸರು. ನಿವೃತ್ತ ಕರ್ಮ ಅಂದರೆ ನಿಷ್ಕಾಮ ಕರ್ಮ. ಆ ಸಕಾಮ ಕರ್ಮದಲ್ಲೇ ಪ್ರವೃತ್ತಿ 95%ಗೆ ಜನಗಳಿಗೆ ಯಾವಾಗಲೂ ಅಲ್ಲೇ ಇರುತ್ತೆ. ಅಂತಹವರನ್ನು ನೋಡಿ ಜ್ಞಾನಿಗಳು ದುಃಖ ಪಡ್ತಾರೆ. ಅಯ್ಯೋ ಇವನು ಹಾಳಾಗಿ ಹೋಗ್ತಾ ಇದ್ದಾನೆ. ಈಗ ಯಾರೋ ಒಬ್ಬ ಒಳ್ಳೆ ಹುಡುಗ ಇರ್ತಾನೆ, ಸ್ಟೂಡೆಂಟು, ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇರ್ತಾನೆ. ಏನೋ ಕೆಟ್ಟ ಹುಡುಗರ ಸಹವಾಸದಿಂದ ಅಕಸ್ಮಾತ್ ಅವನು ಕೆಟ್ಟ ದಾರಿಯಲ್ಲಿ ಹೋಗಿದ್ದನ್ನು ನಾವು ನೋಡಿಬಿಟ್ರೆ ಎಷ್ಟು ದುಃಖ ಆಗುತ್ತೆ ನಮಗೆ. ಅಯ್ಯೋ ಎಂಥ ಒಳ್ಳೆ ಹುಡುಗ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದಾನಲ್ಲ ಅಂತ ಅವನನ್ನು ಕರೆದು ಗುರುಗಳು ಏನು ಮಾಡ್ತಾರೆ, ಚೆನ್ನಾಗಿ ಹೊಡಿತಾರೆ. ಹೊಡೆದು ಬಡದು ಅಂದರೆ ಅವನಿಗೆ ಬುದ್ಧಿ ಬರೋ ಹಾಗೆ ಹೇಳಿ ಎಲ್ಲ ಮಾಡಿ ಅವನು ಮತ್ತೆ ಒಳ್ಳೆಯ ಮಾರ್ಗದಲ್ಲಿ ಕರ್ಕೊಂಡ್ಬರ್ತಾರೆ ಒಳ್ಳೆಯ ಗುರುಗಳು. ಆದ್ದರಿಂದ ಅಂತಹ ಗುರುಗಳು ಇರಬೇಕು ಅಂತ ಮೊದಲನೇ 2 ಶ್ಲೋಕದಲ್ಲಿ ಹೋದ ಸರಿ ಹೇಳಿದ್ವಿ. ಈಗ 3ನೇ ಶ್ಲೋಕದಲ್ಲಿ ಆ ಪ್ರವೃತ್ತ ಕರ್ಮದಲ್ಲಿ ನಿಮಿಷ, ನಾನು ಶೇರ್ ಮಾಡಿಲ್ಲ ಅಲ್ಲ, ಒಂದೇ ನಿಮಿಷ. ಆ ಪ್ರವೃತ್ತ ಕರ್ಮದಲ್ಲಿ ಯಾರು ಮುಂದೆ ಹೋಗ್ತಾ ಇರ್ತಾರೆ, ಒಂದೇ ನಿಮಿಷ, 174. ಆ ಪ್ರವೃತ್ತ ಕರ್ಮದಲ್ಲಿ ಯಾತಿಗೆ ಹೋಗ್ತಾ ಇರ್ತಾರೆ ಅವರು, ಅವರನ್ನ ಕುರಿತು, ಯಾರು ಪ್ರವೃತ್ತ ಕರ್ಮವನ್ನು ಸಕಾಮ ಕರ್ಮವನ್ನು ಮಾಡ್ತಾ ಇರ್ತಾರೆ ಅವರನ್ನು ಕುರಿತು ಮತ್ತೆ ಅವರಿಗೆ ಪ್ರವೃತ್ತ ಕರ್ಮದಲ್ಲೇ ಅವರನ್ನ ಪ್ರಚೋದನೆ ಮಾಡಿಬಿಟ್ರೆ ಅದಕ್ಕಿಂತ ಕೆಟ್ಟದು ಇನ್ಯಾವುದೂ ಇಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. 174ನೇ ಶ್ಲೋಕ. ಜುಗುಪ್ಸಿತಂ ಧರ್ಮಕೃತೆ ಅನುಶಾಸನಂ ಸ್ವಭಾವರಕ್ತಸ್ಯ ಮಹಾನ್ ವ್ಯತಿಕ್ರಮಃ ಯದ್ವಾಕ್ಯತೋ ಧರ್ಮ ಇತೀತರಸ್ಥಿತೋ ನ ಮನ್ಯತೆ ತಸ್ಯ ನಿವಾರಣಂ ಜನಃ. ಈ ಶ್ಲೋಕವನ್ನ ನಾರದರು ವೇದವ್ಯಾಸ ದೇವರನ್ನು ಕುರಿತು ಹೇಳುವ ಶ್ಲೋಕ. ಈ ಶ್ಲೋಕ ವೇದವ್ಯಾಸ ದೇವರಿಗೆ ನಾರದರು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಭಾಗವತವನ್ನ ರಚನೆ ಮಾಡಿ ಅಂತ ಕೇಳಬೇಕಾಗಿದೆ. ಆ ಭಾಗವತವನ್ನು ರಚನೆ ಮಾಡಿ ಎನ್ಬೇಕಾದ್ರೆ ನೀವು ನೋಡಿ ವೇದವ್ಯಾಸ ದೇವರೇ, ನೀವು ಪುರಾಣಗಳು ಅದೆಲ್ಲ ಬರೆದಿದ್ದೀರಿ,
ಆ ಪುರಾಣಗಳಲ್ಲಿ ಎಷ್ಟೋ ಸಕಾಮ ಕರ್ಮಗಳು, ಹೀಗೆ ಕರ್ಮ ಮಾಡಿದರೆ ಇದಕ್ಕೆ ಇದು ಫಲ ಅಂತ ಅಲ್ಲೆಲ್ಲ ಇದೆ. ಅದೇನು ತಪ್ಪಲ್ಲ. ತಪ್ಪಲ್ಲ ಅಂದ್ರೆ ಏನು, ನಾನು ಹೋದ್ಸರಿ ಹೇಳಿದ್ದೆ, ಯಾರು ಈಗ ನಾವು ಪುರಾಣಗಳನ್ನು ಓದ್ತೀವಿ ಅಂತ ಇಟ್ಕೊಳ್ಳೋಣ, ಅಲ್ಲಿ ಏನೋ ಒಂದು ನಿಮಗೆ ಏನೋ ಒಂದು ಕರ್ಮ ಹೇಳ್ತಾರೆ, ಈ ಕರ್ಮವನ್ನು ಮಾಡಿದ್ರೆ ಇದು ಫಲ ಅಂತಿರುತ್ತೆ. ಅದು ಸಕಾಮವಾದದ್ದೇ ಫಲ. ನಿಮಗೇನೋ ಇದು ಮಾಡಿದ್ರೆ ನಿಮ್ಗೆ ಸಂಪತ್ತು ಬರುತ್ತೆ ಅಂತ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಅರ್ಥ ಏನು, ನೀವು ಸಂಪತ್ತನ್ನು ಬಯಸಿದಿರೇನೆ ಈ ಕರ್ಮವನ್ನು ಮಾಡಲಿಕ್ಕೆ ಅಧಿಕಾರಿಗಳು ಅಂತ ಹಾಗರ್ಥ ಅಲ್ಲ. ನೀವು ಸಂಪತ್ತನ್ನು ಬಯಸಿದರೆ ಇದನ್ನು ಮಾಡಿ, ಬಟ್ ಸಂಪತ್ತನ್ನು ಬಯಸದೇನೂ ಈ ಕರ್ಮವನ್ನು ಮಾಡಬಹುದು. ನಾನು ಉದಾಹರಣೆ ಕೊಟ್ಟಿದ್ದೆ ಹೋದ್ಸರಿ, ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ ವೇದವಾಕ್ಯ. ಜ್ಯೋತಿಷ್ಠೋಮ ಯಾಗವನ್ನು ಮಾಡಿದರೆ ಸ್ವರ್ಗ ಪ್ರಾಪ್ತಿ. ಓ, ಹಂಗಾರೆ ಯಾರ್ಯಾರು ಜ್ಯೋತಿಷ್ಠೋಮ ಯಾಗ ಮಾಡ್ತಾರೋ ಅವ್ರಿಗೆಲ್ಲ ಸ್ವರ್ಗ? ಹಂಗಲ್ಲ. ಯಾರಿಗೆ ಸ್ವರ್ಗ ಬೇಕು ಅಂತ ಇಚ್ಛೆ ಇರುತ್ತೆ ಅವರು ಜ್ಯೋತಿಷ್ಠೋಮ ಯಾಗವನ್ನು ಮಾಡಿದರೆ ಸ್ವರ್ಗ ಸಿಗತ್ತೆ. ಯಾರಿಗೆ ಇಚ್ಛೆನೇ ಇರೋದಿಲ್ಲ, ನಾನು ಜ್ಯೋತಿಷ್ಠೋಮ ಯಾಗ ಮಾಡಿದರೂ ಕೂಡ ಪರಮಾತ್ಮ ಪ್ರೀತನಾಗಲಿ ಅಂತ ಉದ್ದೇಶ ಇರುತ್ತೋ ಅವ್ರಿಗೆ ಸ್ವರ್ಗ ಸಿಗಲ್ಲ. ಆ ಜ್ಯೋತಿಷ್ಠೋಮ ಯಾಗವೂ ಕೂಡ ನಿಷ್ಕಾಮ ಕರ್ಮ ಅಂತಾಗಿ ಪರಮಾತ್ಮನ ಪ್ರೀತಿಗೆ ಕಾರಣ ಆಗುತ್ತೆ, ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗುತ್ತೆ. ಆದರೆ ನಾರದರು ಹೇಳ್ತಾ ಇದ್ದಾರೆ, ನೀವು ಈ ಪುರಾಣಗಳಲ್ಲಿ ಇಷ್ಟೆಲ್ಲ ಬರೆದಿದ್ದೀರಿ, ಸಕಾಮ ಕರ್ಮಗಳೆಲ್ಲ ತುಂಬ ಇದೆ, ಅದು ಪ್ರವೃತ್ತ ಕರ್ಮವನ್ನೇ ಉಪದೇಶ ಮಾಡ್ದಂಗೆ ಆಗತ್ತೆ, ಹಾಗೆ ಮಾಡಬೇಡಿ. ಸಜ್ಜನರಿಗೆ ನಿವೃತ್ತ ಕರ್ಮವನ್ನು ಬೋಧನೆ ಮಾಡುವಂತಹ ಗ್ರಂಥ ಅದನ್ನು ನೀವು ಹೇಳ್ರಿ, ಉಪದೇಶ ಮಾಡ್ರಿ ಅಂತ ಕೇಳುವ ಶ್ಲೋಕ ಇದು. ಈ ಶ್ಲೋಕದ ಸಾಮಾನ್ಯ ಅರ್ಥ ನೋಡೋಣ. ಜುಗುಪ್ಸಿತಂ ಧರ್ಮಕೃತೆ ಅನುಶಾಸನಂ ಸ್ವಭಾವರಕ್ತಸ್ಯ ಮಹಾನ್ ವ್ಯತಿಕ್ರಮಃ ಯದ್ವಾಕ್ಯತೋ ಧರ್ಮಃ ಇತಿ ಇತರಃ ಸ್ಥಿತಃ ನ ಮನ್ಯತೆ ತಸ್ಯ ನಿವಾರಣಂ ಜನಃ ಅಂತ ಹೀಗೆ ಪದಚ್ಛೇದ. ಈಗ ಈ ಶ್ಲೋಕದಲ್ಲಿ ನಾರದರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸ್ವತಃ ಏವ ಪ್ರವೃತ್ತಿ ಧರ್ಮಾದಿಷು ರಾಗಿಣಃ ಜನಸ್ಯ. ಸ್ವತಃ ಏವ ಅಂದ್ರೆ ಬೈ ನೇಚರ್ ಅಂತ ಅರ್ಥ. ಕೆಲವು 99%, ಕೆಲವರು ಅನ್ನೋದಕ್ಕಿಂತ 99% ಯಾರು ಅಪರೋಕ್ಷ ಜ್ಞಾನಿಗಳಲ್ಲ ಅವರು ರಾಗಿಣಃ. ರಾಗ ಅಂತಂದ್ರೆ ಆಸೆ ಅಂತ ಅರ್ಥ. ಯಾವುದರಲ್ಲಿ? ಪ್ರವೃತ್ತಿ ಧರ್ಮಾದಿಷು ರಾಗಿಣಃ. ಪ್ರವೃತ್ತಿ ಧರ್ಮಗಳಲ್ಲಿ, ಪ್ರವೃತ್ತಿ ಮಾರ್ಗದಲ್ಲಿ ಅಂದರೆ ಸಕಾಮವಾದ ಫಲಗಳನ್ನು ಉಳ್ಳ ಕರ್ಮದಲ್ಲಿ ಆಸಕ್ತರಾಗಿರುತ್ತಾರೆ ಜನರು. ಅದು ಏನು ಮಾಡ್ಲಿಕ್ಕಾಗಲ್ಲ, ಸ್ವಭಾವನೇ ಹಾಗಿರುತ್ತೆ. ನಮ್ದೆಲ್ಲ ಸ್ವಭಾವ ಹೇಗೆ ಅಂದರೆ, ಈಗ ನೋಡ್ರಿ, ಯಾರೋ ಒಬ್ರು ಬಂದು ಹೇಳ್ತಾರೆ, ನೋಡಿ ನೀವು ಈ ಬ್ಯಾಂಕಲ್ಲಿ ಅಥವಾ ಯಾವುದೋ ಒಂದು ಮ್ಯೂಚುವಲ್ ಫಂಡು ಅದರಲ್ಲಿ 100 ರೂಪಾಯಿ ಇಡ್ರಿ, ಅಥವಾ ಈ ಪಾಲಿಸಿ ತೊಗೊಳ್ರಿ 100 ರೂಪಾಯಿ ಇಡ್ರಿ ಅಂತ ಇಟ್ಟು ಕೇಳಿದ ಕೂಡಲೇ ನಾವೇನಂತೀವಿ, ಎಷ್ಟು ಬರುತ್ತೆ, ಎಷ್ಟು ಪರ್ಸೆಂಟೇಜು, ಇನ್ನು 10 ವರ್ಷ ಆದಮೇಲೆ ಎಷ್ಟು ಸಿಗತ್ತೆ ಅಂತ ಭಾರಿ ಕ್ಯಾಲ್ಕುಲೇಷನ್ ಮಾಡಿ, ಅದು ಓಕೆ 12% 13% ಮೇಲೆ ಇದ್ದರೆ, ಅದು ಟ್ಯಾಕ್ಸ್ ಫ್ರೀ ಆಗಿದ್ದರೆ ಅದೆಲ್ಲ ವಿಚಾರ ಮಾಡಿ ಆಯಿತು ಅಂತ ಹೇಳ್ತೀವಿ. ಅಂದರೆ ನಮ್ಮದು ಸ್ವಭಾವತಃನೇ ನಾವು ಎಲ್ಲ ಈ ಪ್ರವೃತ್ತಿ ಧರ್ಮಗಳಲ್ಲೇ, ಸಕಾಮ ಮಾರ್ಗದಲ್ಲೇ ಹೋಗುವ ಜನರು ನಾವು. ಯಾಕೆಂದರೆ ಅವ್ರ ಸ್ವಭಾವನೇ ಹೇಗೆ, ಸ್ವತಃ ಅಂತ ಮೂಲದಲ್ಲೇ ಇದೆ. ಜುಗುಪ್ಸಿತಂ ಇಲ್ಲ, ಮೂಲದಲ್ಲಿಲ್ಲ, ಸ್ವತಃ ಅಂತ ಅದು ಅಂಡರ್ಸ್ಟುಡ್. ಸ್ವಾಭಾವಿಕವಾಗಿಯೇ ಅದು ಸ್ವಭಾವ ರಕ್ತಸ್ಯ ಅಂತಿದೆಯಲ್ವಾ, ಅಲ್ಲಿ ಸ್ವ ಅಂತಿದೆ ನೋಡಿ. ಸ್ವಭಾವ ರಕ್ತಸ್ಯ ಅಂದರೆ ಸ್ವಭಾವ ಅಂತ ಅಲ್ಲೇ ಇದೆ, ಇದು ಸ್ವಭಾವ ಅಂತ ಆಗಿದೆ. ಸ್ವಭಾವ ರಕ್ತಸ್ಯ ಅಂದರೆ ತಮ್ಮ ಸ್ವಭಾವದಲ್ಲೇನೆ ರಕ್ತ ಅಂದರೆ ಆಸೆ, ರಾಗವುಳ್ಳವರು. ಯಾವುದರಲ್ಲಿ ರಾಗ? ಪ್ರವೃತ್ತಿ ಧರ್ಮದಲ್ಲಿ ರಾಗವುಳ್ಳವರು. ನಾ ಸ್ವತಃ ಅನ್ನೋ ಪದ ಹುಡುಕ್ತಾ ಇದ್ದೆ, ಅಲ್ಲಿ ಸ್ವಭಾವ ಅಂತಾನೆ ಇದೆ. ಬೈ ನೇಚರ್ ಎಲ್ರಿಗೂ
ಸಕಾಮ ಕರ್ಮದಲ್ಲಿ ಆಸಕ್ತಿ ಇರುತ್ತೆ. ಅಂತಹ ಜನರಿಗೆ ಪ್ರವೃತ್ತಿ ಧರ್ಮಾಧಿಕೃತೆ ಅನುಶಾಸನಂ, ಈ ಮೂಲದಲ್ಲಿ ನೋಡಿ ಧರ್ಮಕೃತೆ ಅನುಶಾಸನಂ ಅಂತಿದೆ ಪದ. ಧರ್ಮಕೃತೆ ಅಂತಂದ್ರೆ ಪ್ರವೃತ್ತ ಧರ್ಮದಲ್ಲಿ ಅಂತ ಅರ್ಥ. ಅನುಶಾಸನಂ ಅಂದ್ರೆ ಉಪದೇಶ ಮಾಡು ಅಂತ ಉಪದೇಶ. ಜುಗುಪ್ಸಿತಂ ಅದು ಹೇಯ. ಜುಗುಪ್ಸ ಅಂದ್ರೆ ಬೇಡಪ್ಪ, ಮಾಡದೇ ಇರುವಂತಹ ಕೆಲಸವನ್ನ ಮಾಡಿದರೆ ಅದರ ಮೇಲೆ ಏನು ಬರುತ್ತೆ? ಜುಗುಪ್ಸ ಬರುತ್ತೆ. ಬೇಡಪ್ಪ ಅಂತ ಅದರ ಮೇಲೆ ಹೇಯತಾ ಬುದ್ಧಿ. ಆಮೇಲೆ ರಿಪೆಂಟ್ ಮಾಡೋದು ಅಂತೀವಲ್ಲ, ಆ ತರಹ. ಅಂದ್ರೆ ಏನು ಹೇಳ್ತಾ ಇದ್ದಾರೆ? ಯಾರಿಗೆ ಸ್ವಭಾವರಕ್ತಸ್ಯ ಜನಸ್ಯ, ಆ ಪ್ರವೃತ್ತ ಕರ್ಮದಲ್ಲೇ ಆಸಕ್ತಿ ಉಳ್ಳ ಜನರಿಗೆ ನಾರದರು ಹೇಳ್ತಾ ಇದ್ದಾರೆ ವೇದವ್ಯಾಸ ದೇವರಿಗೆ, ನೀವು ಧರ್ಮಕೃತೆ ಅನುಶಾಸನಂ, ಪ್ರವೃತ್ತಿ ಮತ್ತೆ ಆ ಜನರಿಗೆ ಪ್ರವೃತ್ತಿ ಮಾರ್ಗದಲ್ಲಿ ಹೋಗ್ರಿ ಅಂತ ಹೇಳಿದ್ರೆ ಅದು ಸರಿನಾ? ಅದು ಜುಗುಪ್ಸಿತಂ, ಅದು ಮಾಡಬಾರದು. ನಿಮ್ಮಂತಹವರು ಯಾರೋ ಏನೋ ಮಾಡಿದ್ರು ಅಂದ್ರೆ ಪರವಾಗಿಲ್ಲ, ನಿಮ್ಮಂತಹವರು ತ್ವಾದೃಶೈಹಿ, ನಿಮ್ಮಂತಹವರು ಹೀಗೆ ಪ್ರವೃತ್ತಿ ಕರ್ಮದಲ್ಲಿ ಜನರಿಗೆ ಬೋಧನೆ ಮಾಡಬಾರದು. ಅದು ಮಾಡಬಾರ್ದು ಅಂತಲ್ಲ, ಜುಗುಪ್ಸಿತ ಅಂದರೆ ನಿಂದಿತ. ಅದು ಕೇವಲ ನಿಂದಿತ ಅಂತ ಅರ್ಥ, ಅಷ್ಟೇ ಅರ್ಥ ಅಲ್ಲ, ಮಹಾನ್ ವ್ಯತಿಕ್ರಮ, ಅನ್ಯಾಯ ಅದು ಅಂತ. ಏನೋ ನಾರದರು ವೇದವ್ಯಾಸ ದೇವರು ಬೈತಾ ಇರುವಂಗೆ ಕಾಣುತ್ತಿದ್ದು. ವೇದವ್ಯಾಸ ದೇವರು ದೇವರು, ನಾರದರು ವೇದವ್ಯಾಸ ದೇವರಿಗೆ ಹೇಳ್ತಾ ಇದ್ದಾರೆ, ಏನೋಪ್ಪ ನೀವು ಮಾಡಿದ್ದು ಅಲ್ಲಿ ಪುರಾಣಗಳಲ್ಲಿ ಮತ್ತು ಬೇರೆ ಕಡೆ ಪ್ರವೃತ್ತಿ ಧರ್ಮದಲ್ಲೇ ನೀವು ಜನರನ್ನ ಅವ್ರನ್ನ ಪ್ರಚೋದನೆ ಮಾಡ್ತಾ ಇರೋದು ಸರಿಯಾಗಿ ತೋರ್ತಾ ಇಲ್ಲ, ನಿಂದಿತ, ಅದು ಸರಿ ಇಲ್ಲ. ಅದು ಬರೀ ನಿಂದಿತ ಮಾಡಬಾರ್ದು ಅಂತಲ್ಲ, ಭಾರಿ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು. ಯಾಕ್ರೆ ಹೇಗಿದೆ ಅಂತಂದ್ರೆ, ವೃಕ್ಷಾದದ ಪತಿತಸ್ಯ ದಂಡೇನ ತಾಡನವತ್. ಮರದಿಂದ ಪಾಪ ಯಾರೋ ಮರ ಹತ್ತಿದ್ದ, ಅವನು ಬಿದ್ದುಬಿಟ್ಟ ಕೆಳಗಡೆ, ಮೇಲಿಂದ ದಬ್ ಅಂತ ಬಿದ್ದ. ಆ ಬಿದ್ದಾಗ ಏನ್ ಮಾಡ್ಬೇಕು? ಹೋಗಿ ಅಯ್ಯೋ ಬಿದ್ದೇನಪ್ಪ, ಏಟಾಯ್ತಾ, ನೋವಾಯ್ತಾ ಅಂತ ಅವನನ್ನ ಸಾಂತ್ವನ ಮಾಡಬೇಕು. ಅದನ್ನ ಬಿಟ್ಟು ಕೋಲಿಂದ ಹೊಡೆದ್ರೆ ಅವನಿಗೆ ಇದ್ಯಾವ ನ್ಯಾಯ? ಪಾಪ ಮೊದಲೇ ಬಿದ್ದಿದ್ದಾನೆ ಮೇಲಿಂದ, ಅವನು ತಗೊಂಡು ಕೋಲಲ್ಲಿ ಹೊಡೆಯೋದಾ? ಹಾಗಾಯ್ತು ನೀವು ಬರೆದಿರೋದು. ಮೊದಲೇ ಅವರು ನೀವು ಉಪದೇಶ ಮಾಡದೇ ಇದ್ರೇನೆ ಜನರು ಪ್ರವೃತ್ತ ಕರ್ಮದಲ್ಲಿ ಹೋಗ್ತಾ ಇದ್ದಾರೆ. ಅಂಥವರನ್ನು ಕುರಿತು ನೀವು ಅದು ಬೇಕು ಅಂತಂದ್ರೆ, ಸಂಪತ್ತು ಬೇಕು ಅಂದ್ರೆ ಇಂದ್ರನನ್ನು ಪೂಜೆ ಮಾಡಿ, ಮಳೆ ಬೇಕಾ ವರುಣನ ಪೂಜೆ ಮಾಡಿ, ಇನ್ನೇನೋ ಬೇಕಾ ಸೌಂದರ್ಯ ಬೇಕಾ ಇದನ್ನು ಪೂಜೆ ಮಾಡಿ, ಸ್ವರ್ಗ ಬೇಕಾ ಇದನ್ನ ಈ ಯಾಗವನ್ನು ಮಾಡ್ರಿ. ಅರೆ ಅವನು ಹೋಗ್ತಾ ಇರೋದೇ ಆ ಮಾರ್ಗದಲ್ಲಿ, ಅದನ್ನ ತಡೆದು ನಿಷ್ಕಾಮ ಕರ್ಮದಲ್ಲಿ ಪ್ರೇರಣೆ ಮಾಡಬೇಕೋ ಪ್ರವೃತ್ತಿ ಕರ್ಮದಲ್ಲಿ ಪ್ರೇರಣೆ ಮಾಡಬೇಕೋ? ಇದ್ಯಾವ ನ್ಯಾಯ ಇದು ಅಂತ. ಯದ್ವಾಕ್ಯತೋ ಧರ್ಮ ಇತೀತರ ಸ್ಥಿತೋ ನಮನ್ಯತೆ ತಸ್ಯ ನಿವಾರಣಂ ಜನಃ. ಈ ಎರಡನೇ ಲೈನು ಸ್ವಲ್ಪ ಅನ್ವಯ ಅರ್ಥ ಮಾಡ್ಕೊಂಡು, ಅನ್ವಯ ಸ್ವಲ್ಪ ಕ್ಲೇಶ ಇದೆ. ಯಾತಿಕ್ಕೆ ಮಹಾನ್ ವ್ಯತಿಕ್ರಮ ಅಂತಂದ್ರಲ್ವಾ? ಮಹಾನ್ ವ್ಯತಿಕ್ರಮ ಅಂದ್ರೆ ಬಹಳ ಅನ್ಯಾಯ ಅಂತ. ಯಾತಿಕ್ಕಪ್ಪ ಅನ್ಯಾಯ ಅಂತ ಕೇಳಿದ್ರೆ, ಇತರಹ ಅಂತಿದೆ ಶ್ಲೋಕದಲ್ಲಿ. ಇತರಹ ಅಂದ್ರೆ ಪ್ರಾಕೃತಃ ಜನಃ, ಅಂದ್ರೆ ಸಾಮಾನ್ಯ ಜನರು. ಅವರೇನ್ ಮಾಡ್ತಾರೆ? ಯದ್ವಾಕ್ಯತಃ, ಯಾವ ನಿಮ್ಮ ಪ್ರವೃತ್ತ ಧರ್ಮವನ್ನ ಪ್ರತಿಪಾದನೆ ಮಾಡುವ ಪುರುಷನ ವಾಕ್ಯದಿಂದ, ಅಂದ್ರೆ ನೀವು ಬರೆದಿರೋ ಪುರಾಣಗಳು ಮೊದಲಾದ ಬೇರೆ ಪುರಾಣಗಳು, ಭಾಗವತ ಅಲ್ಲ, ಬೇರೆ ಪುರಾಣಗಳೆಲ್ಲ ಬರೆದಿದ್ದೀರಿ, ಅಲ್ಲೆಲ್ಲ ಮತ್ತೆ ಪ್ರತಿಪಾದನೆ ಮಾಡುವ ನಿಮ್ಮ ವಾಕ್ಯದಿಂದ ಅವ್ರು ಏನಾಗುತ್ತೆ? ಧರ್ಮೇ ಅಂತ ಶ್ಲೋಕದಲ್ಲಿದೆ, ಪ್ರವೃತ್ತ ಧರ್ಮದಲ್ಲೇ ಸ್ಥಿತ, ಅವ್ರ ಮನಸ್ಸು ಹಾಗೆ ನಿಂತ್ಕೊಂಡ್ಬಿಡುತ್ತೆ. ಯಾಕೆ ಅಂದ್ರೆ ನಿಮ್ಮಂತಹ ದೊಡ್ಡವರು ಯಾವ ಮಾರ್ಗವನ್ನ ಅನುಸರಿಸ್ತಾರೋ ಆ ಮಾರ್ಗವನ್ನೇ ಎಲ್ಲರೂ ಚಿಕ್ಕವರೆಲ್ಲ ಅನುಸರಿಸೋದು. ಗೀತಾದಲ್ಲಿ ಕೃಷ್ಣ ಹೇಳಿಲ್ವಾ? ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಯಾರು ಜ್ಞಾನಿಗಳು ಅಂತಿರ್ತಾರಲ್ವಾ, ವಸ್ತುತಃ ಅಪರೋಕ್ಷ ಜ್ಞಾನ ಆದಮೇಲೆ ಅವರು ಏನು ಜನರು ಜ್ಞಾನಿಗಳು ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಸಾಕು.
ಅವರಿಗೆ ಯಾವುದು ಕರ್ಮನೇ ಮಾಡಬೇಕಾಗಿಲ್ಲ. ಅವರು ಕರ್ಮ ಮಾಡಬೇಕಾಗಿಲ್ಲ ಅಂದ್ರೇನು, ಮ್ಯಾಂಡೇಟರಿ ಕರ್ಮ ಅಂತಿರುತ್ತೆ. ಸಂಧ್ಯಾ ವಂದನೆ, ಏಕಾದಶಿ, ಚಾತುರ್ಮಾಸ ಅದೆಲ್ಲ ಮಾಡೇ ಮಾಡ್ತಾರೆ. ಆದ್ರೂ ಅವರಿಗೆ ಆ, ಒಂದೇ ನಿಮಿಷ, ನನಗೊಂದು ವರ್ಖೇಡಿ ಅವರಿಂದ ಕಾಲ್ ಬರ್ತಾ ಇದೆ. ವರ್ಖೇಡಿ ಆಚಾರ್ಯ, ಒಂದೇ ನಿಮಿಷ. ನಮಸ್ಕಾರ ಆಚಾರ್ಯ. ಆಚಾರ್ಯ ಹೇಳ್ರಿ.
ಆ ಬಂದಿದ್ದೀನಿ, ಸ್ವಲ್ಪ ಕ್ಷಮಿಸ್ಬೇಕು. ಅದು ಆ, ವರ್ಖೇಡಿ ಆಚಾರ್ಯ ಅಂತ, ಅವರು ಸ್ಯಾನ್ಸ್ಕ್ರಿಟ್ ಸೆಂಟ್ರಲ್ ಯೂನಿವರ್ಸಿಟಿ ವೈಸ್ ಚಾನ್ಸಲರು. ಅವ್ರು ಫೋನ್ ಮಾಡಿದ್ರು. ಅವರು ನೀಲೇಶ್ ಅಂತ ಒಬ್ರು ಇದ್ದಾರೆ, ಭದ್ರೇಶ್ ಅಂತ. ಒಂದೇ ನಿಮಿಷ. ಅವ್ರ ಹತ್ರ, ಅವರು ಸ್ವಾಮಿಗಳವರು, ಅಕ್ಷರಧಾಮ್, ಅಕ್ಷರಧಾಮದಲ್ಲಿ ಅವರು ಸ್ವಾಮಿಗಳು. ಅವ್ರ ಜೊತೆಗಿದ್ರು. ಅವರು ಫೋನ್ ಮಾಡಿದ್ರು. ನಾವು ಅವ್ರನ್ನ ಒಂದು ಸೆಮಿನಾರ್ಗೆ ಕರಿತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಮಾತಾಯಿತು, ಕ್ಷಮಿಸ್ಬೇಕು. ಒಂದು 10 ನಿಮಿಷ ಪಾಪ ನಿಮ್ಮನ್ನೆಲ್ಲರೂ ಕಾಯಿಸ್ದೆ. ಪರವಾಗಿಲ್ಲ ಕಣ, ನೋ ಪ್ರಾಬ್ಲಮ್. ಸರಿ, ಪರವಾಗಿಲ್ಲ ವಿದ್ಯಾನಂದ. ಒಂದು ಹೋಗೋಣ. ಈಗ ಏನು ಹೇಳ್ತಾ ಇದ್ರೆ, ನಾರದರು ಇವ್ರಿಗೆ ವೇದವ್ಯಾಸದೇವರು ಯಾತಿಕ್ಕಿದು ಇಷ್ಟು ಅನ್ಯಾಯ, ಮಹಾನ್ ಕುತಃ ಮಹಾನ್ ವ್ಯತಿಕ್ರಮ, ಮಹಾನ್ ವ್ಯತಿಕ್ರಮ ಅಂತ ಶ್ಲೋಕದಲ್ಲಿದೆ. ಅದಕ್ಕೆ ಅರ್ಥ ಅನ್ಯಾಯ ಅಂತ, ಸರಿ ಇಲ್ಲ ಇದು ನೀವು ಮಾಡ್ತಾ ಇರೋದು ಅಂತ. ಯಾತಿಕ್ಕೆ ಅಂತ ಕೇಳಿದ್ರೆ, ಪ್ರಾಕೃತ ಜನರು ನಿಮ್ಮ ಒಂದು ಮಾತನ್ನ ಕೇಳಿ, ಪ್ರಾಕೃತ ಜನ ಅಂದ್ರೆ ಸಾಮಾನ್ಯ ಜನ, ನಿಮ್ಮ ಮಾತನ್ನು ಕೇಳಿ ಪ್ರವೃತ್ತ ಧರ್ಮೇ ಏವ, ಪ್ರವೃತ್ತ ಧರ್ಮದಲ್ಲೇ ಅವರು ನಿಶ್ಚಿತ ಅಂದರೆ ನಿಶ್ಚಯವಾಗಿ ಅಲ್ಲೇ ಇದ್ದು ಬಿಡ್ತಾರೆ. ಯಾಕೆ? ನಾ ಹೇಳಿದ್ನಲ್ಲ ಗೀತಾವಾಕ್ಯ ಕೃಷ್ಣನದು, ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಜನರು ಅಂದರೆ ಅಪರೋಕ್ಷ ಜ್ಞಾನಿಗಳು, ಅವ್ರೇನು ಕರ್ಮ ಮಾಡಬೇಕಾಗಿಲ್ಲ ಅಂದ್ರೂ ಕರ್ಮ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ, ಜನರು ಅವರನ್ನು ನೋಡಿ, ಓ ಇವರೇ ಹಿಂಗೆ ಮಾಡ್ತಾ ಇದ್ದಾರೆ, ಆದ್ರಿಂದ ನಾವು ಮಾಡ್ಬೇಕಪ್ಪ ಅಂತ ಅನ್ಸುತ್ತೆ. ಅವ್ರ ಕರ್ಮಗಳನ್ನೆಲ್ಲ ಬಿಟ್ಟುಬಿಟ್ರೆ ಜನರು ಏನಪ್ಪ ಇವರು ದೊಡ್ಡವರು ಅಂತಾರೆ, ಮತ್ತು ಇವರೇ ಏನು ಕೆಲಸ ಮಾಡ್ತಾ ಇಲ್ಲ, ಅನುಷ್ಠಾನ ಮಾಡ್ತಾ ಇಲ್ಲ, ನಾವ್ಯಾಕೆ ಮಾಡಬೇಕು ಅಂತ ಅನುಷ್ಠಾನ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅವನು ಎಂತಹ ಪರೋಕ್ಷ ಜ್ಞಾನ ಆಗಿದ್ರೂ ಕೂಡ ಲೋಕಮರ್ಯಾದೆ ಅಂತ ಒಂದಿದೆ. ಆ ಲೋಕಮರ್ಯಾದೆಯನ್ನು ಅನುಸರಿಸಿ ಅವನು ಕೂಡ ಕರ್ಮಗಳನ್ನು ಮಾಡಬೇಕು. ಯಾಕೆ? ಅದನ್ನು ನೋಡೇನೆ ಸಾಮಾನ್ಯ ಜನರು ಕೂಡ ತಮ್ಮ ಕರ್ಮಗಳನ್ನು ಅವರನ್ನು ಅನುಸರಿಸ್ಕೊಂಡು ಮಾಡ್ತಾರಾದ್ದರಿಂದ ನೀವು ಅಂತಂದರೆ ಜ್ಞಾನಿಗಳು ಕೂಡ ಕರ್ಮವನ್ನು ಮಾಡಬೇಕು ಅಂತಿದೆ. ಆದ್ದರಿಂದ ನಾರದರು ಹೇಳ್ತಾ ಇದ್ದಾರೆ, ನಿಮ್ಮಂತಹ ಜ್ಞಾನಿಗಳು ನೀವು ಪ್ರವೃತ್ತ ಧರ್ಮವನ್ನು ಪ್ರತಿಪಾದನೆ ಮಾಡುವಂತಹ ಗ್ರಂಥಗಳನ್ನು ಬರೆದು ಬಿಟ್ರೆ ಅವರು ಅಲ್ಲೇ ಇದ್ದು ಬಿಡ್ತಾರೆ. ಜನರು ತ್ಯಾಗನೇ ಮಾಡೋದಿಲ್ಲ. ನಿವಾರಣಂ ನಮನ್ಯತೆ, ನಿವಾರಣ ಅಂದರೆ ತ್ಯಾಗ, ಪ್ರವೃತ್ತ ಧರ್ಮದಿಂದ ತ್ಯಾಗವನ್ನೇ ಮಾಡೋದಿಲ್ಲ. ಆದ್ದರಿಂದ ನೀವು ಭಾಗವತವನ್ನು ರಚನೆ ಮಾಡ್ರಿ. ಆ ಭಾಗವತದಲ್ಲಿ ಕೇವಲ ನಿವೃತ್ತ ಧರ್ಮಗಳು, ಅದರ ಉಪದೇಶ ಅಂದರೆ ಈ ನಿಷ್ಕಾಮ ಕರ್ಮಗಳು ಹೇಗೆ ಮಾಡಬೇಕು, ಪರಮಾತ್ಮನ ಪ್ರೀತಿಯನ್ನು ಹೇಗೆ ಸಂಪಾದನೆ ಮಾಡಬೇಕು, ಧರ್ಮಗಳು ಯಾವುದು, 30 ಧರ್ಮಗಳೆಲ್ಲ ಮುಂದೆ ಬರುತ್ತಲ್ಲ, ಧರ್ಮೋಪದೇಶ ಪ್ರಕರಣ, ಅದೆಲ್ಲ ಮತ್ತು ಭಾಗವತದಲ್ಲೇ ಇರೋದು. ಆ ಧರ್ಮಗಳ ಆಚರಣೆಯನ್ನು ಹೇಗೆ ಮಾಡಬೇಕು ಅಂತ, ಹೀಗೆ ಒಂದೊಂದು ಕೂಡ ಪ್ರವೃತ್ತ ಧರ್ಮ ಅಂತನ್ನೋದು ಶೇರ್ ಆಗ್ತಾ ಇದೆಯಾ? ಶೇರ್ ಆಗ್ತಾ ಇಲ್ಲ ಅಟ್ ಪ್ರೆಸೆಂಟ್. ಈಗ ಇಲ್ಲ, ಇನ್ನೂ ಬರ್ತಾ ಇಲ್ಲ. ಇವಾಗ ಬಂತಾ? ಸರಿ. ಆದ್ದರಿಂದ ನಾರದರು ಹೇಳ್ತಾರೆ, ವೇದವ್ಯಾಸ ದೇವರೇ, ನೀವು ನಿಷ್ಕಾಮ ಕರ್ಮವನ್ನು ಬೋಧನೆ ಮಾಡುವ ಗ್ರಂಥವನ್ನು ರಚನೆ ಮಾಡಿರಿ ಅಂತ ಪ್ರಾರ್ಥನೆ. ಅದೆಲ್ಲ ದೇವ್ರಿಗೆ ಗೊತ್ತೇ ಗೊತ್ತು, ವೇದವ್ಯಾಸ ದೇವರು ಪರಮಾತ್ಮ ಅಲ್ವಾ, ಅವನಿಗೆ ಇದೆಲ್ಲ ಗೊತ್ತೇ ಗೊತ್ತು. ಆದ್ರೂ ಒಂದು ಲೋಕನೀತಿ. ಏನು ಲೋಕನೀತಿ ಅಂದರೆ, ದೊಡ್ಡವರು ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ಅದಕ್ಕೊಂದು ಪ್ರಾರ್ಥನೆ ಇರಬೇಕು ಸಣ್ಣವರಿಂದ. ಆ ಸಣ್ಣವರು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಯನ್ನು ಮನ್ನಿಸಿ ದೊಡ್ಡವರು ಕೆಲಸವನ್ನು ಮಾಡ್ತಾರೆ. ಆ ಲೋಕನೀತಿಯನ್ನು ತೋರಿಸ್ಬೇಕು ಅಂತ ನಾರದರು ಬಂದು, ಈ ಥರ ದಯವಿಟ್ಟು ನೀವು ಭಾಗವತವನ್ನು ರಚನೆ ಮಾಡಿ. ಇದು ಒಂದೇ ಶ್ಲೋಕ ಅಲ್ಲ, ಸುತ್ತಮುತ್ತ ಇನ್ನೂ ಒಂದು 3-4 ಶ್ಲೋಕಗಳಿದೆ. ಆಗಲೇ ಬಂದಿದೆ ಅದು ಭಾಗವತ ಆಗತಿ ಪ್ರಕರಣದಲ್ಲೇ ಕೆಲವು ಶ್ಲೋಕಗಳೆಲ್ಲ ಬಂದಿದೆ ಹಿಂದೆ. ಒಟ್ಟು ಈ ಶ್ಲೋಕದ ತಾತ್ಪರ್ಯ ಏನಪ್ಪ ಅಂತಂದರೆ, ನೀವು
ನಿವೃತ್ತ ಕರ್ಮವನ್ನು ಬೋಧನೆ ಮಾಡುವ ಗ್ರಂಥಗಳನ್ನು ರಚನೆ ಮಾಡಿಲ್ಲ. ಪ್ರಾಯಶಃ ಪುರಾಣದಲ್ಲೂ ಇರ್ಬೋದು, ಆದರೆ ಪ್ರಾಯಶಃ ಮಾಡಿಲ್ಲ. ಅದನ್ನು ನೀವು ಮಾಡಬೇಕು. ಪ್ರವೃತ್ತ ಕರ್ಮವನ್ನು ಅದರಲ್ಲೇ ಪ್ರವೃತ್ತಿಯನ್ನು ಬೆಳೆಸಿಬಿಟ್ರೆ ಅದು ಬಹಳ ಅನ್ಯಾಯ ಆಗುತ್ತೆ. ಯಾಕೆ ಅಂದರೆ ಜನರು ಅದನ್ನು ನೋಡಿಕೊಂಡು, ಹಾಗಾದರೆ ವೇದವ್ಯಾಸ ದೇವರೇ ಈ ಗ್ರಂಥವನ್ನು ಬರೆದಿದ್ದಾರೆ ಅಂದರೆ ನಾವು ಹಾಗಾದರೆ ಪ್ರವೃತ್ತಿ ಕರ್ಮಗಳನ್ನು ಮಾಡಬಹುದು, ಸಕಾಮ ಕರ್ಮಗಳನ್ನು ಮಾಡಬಹುದು ಅಂತ ಅವ್ರು ಅನ್ಕೊಂಡ್ಬಿಡ್ತಾರೆ. ಹಾಗಾಗಬಾರ್ದು. ಆದ್ದರಿಂದ ನೀವು ನಿವೃತ್ತ ಕರ್ಮವನ್ನು ಬೋಧನೆ ಮಾಡುವ ಗ್ರಂಥವನ್ನು ರಚನೆ ಮಾಡಿರಿ ಅಂತ ಒಟ್ಟು ತಾತ್ಪರ್ಯ ಈ ಶ್ಲೋಕದ್ದು. ಇನ್ನು ಮುಂದಿನ ಶ್ಲೋಕ ಇದು ಅದೇ ಥರ ಅಭಿಪ್ರಾಯವುಳ್ಳದ್ದೇ, ಆದರೆ ಇದು ಪಂಚಮಸ್ಕಂದದಲ್ಲಿ ಬಂದಿರುವ ಶ್ಲೋಕ. ಕಸ್ತಂ ಸ್ವಯಂ ತದಭಿಜ್ಞೋ ವಿಪಶ್ಚಿತ್ ಅವಿದ್ಯಾಯಾಮಂತರೇ ವರ್ತಮಾನಂ ದೃಷ್ಟ್ವಾ ಪುನಸ್ತಂ ಸಗೃಣಃ ಕುಬುದ್ಧಿಂ ಪ್ರಯೋಜಯೇನುತ್ಪಥಗಂ ಯಥಾಂದಂ. ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಆ ಉಪದೇಶವನ್ನು ಮಾಡಬೇಕಾದ್ರೆ ಬಂದಿರುವ ಇದು ಶ್ಲೋಕ. ಆ ಋಷಭನಾಮಕ ಪರಮಾತ್ಮನಿಗೆ 100 ಜನ ಮಕ್ಕಳು. ಅಲ್ಲಿ ಮೊದಲ 9 ಜಾಯಂತೇಯರು ಅಂತ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಳ, ಚಮಸ, ಕರಭಾಜನ ಅಂತ ಈ ಪ್ರಧಾನವಾದ ಮಕ್ಕಳು. ಅವರ ಉಪದೇಶ ಏಕಾದಶ ಸ್ಕಂದದಲ್ಲಿ ಜಾಯಂತೆ ಉಪಾಖ್ಯಾನ ಅಂತ ಬರುತ್ತೆ. ಆ ಮಕ್ಕಳನ್ನೆಲ್ಲ ಕುರಿತು ಋಷಭನಾಮಕ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದಿರುವ ಶ್ಲೋಕ ಇದು. ಕಹ ತಂ ಸ್ವಯಂ ತದಭಿಜ್ಞಃ ವಿಪಶ್ಚಿತ್ ಅವಿದ್ಯಾಯಾನಂತರೇ ವರ್ತಮಾನಂ ದೃಷ್ಟ್ವಾ ಪುನಃ ತಂ ಸಗೃಣಃ ಕುಬುದ್ಧಿಂ ಪ್ರಯೋಜಯೇತ್ ಉತ್ಪಥಗಂ ಯಥಾಂದಂ. ಇದು ಪ್ರಾಯಶಃ ಈ ಶ್ಲೋಕದ ತಾತ್ಪರ್ಯ ಹಿಂದಿನ ಶ್ಲೋಕದಷ್ಟೇ ಇದೆ. ದೃಷ್ಟಾಂತ ಒಂದು ಬೇರೆ ಹೇಳಿದ್ದಾರೆ ವೇದವ್ಯಾಸದೇವರು. ಏನು ಈ ಶ್ಲೋಕದ ತಾತ್ಪರ್ಯ? ತಮ್ ಅಂತ ಇದೆ ಶ್ಲೋಕದಲ್ಲಿ, ಕಹ ತಮ್ ಅಂತ ಹೈಲೈಟ್ ಮಾಡ್ತಾ ಇದ್ದೀನಿ. ಕಸ್ತಂ ಅಂತ. ತಮ್ ಕುಬುದ್ಧಿಂ ದೃಷ್ಟ್ವಾ ಸಘೃಣಃ ಕಹ ಅಭಿಜ್ಞಃ ಕಹ ವಿಪಶ್ಚಿತ್ ಸ್ವಯಂ ಪುನಃ ತಂ ಪ್ರಯೋಜಯೇತ್ ಅಂತ ಕ್ವಶನ್ ಇದು. ಕಹ ಪ್ರಯೋಜಯೇತ್, ಯಾರು ತಾನೇ ಪ್ರಚೋದನೆ ಮಾಡ್ತಾರೆ ಅಂತ ಋಷಭನಾಮಕ ಪರಮಾತ್ಮ ಮಕ್ಕಳಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಏನಂತ ನೋಡಿ, ಇನ್ನೊಂದು ಹೇಳೋದು ಮರ್ತಿದ್ದೆ. ಹಿಂದಿನ ಶ್ಲೋಕದಲ್ಲಿ ಈ ಧರ್ಮಕೃತೆ ಅಂತ ಒಂದು ಪದ ಇದೆ ನೋಡಿ. ಈ ಧರ್ಮಕೃತೆ ಅನ್ನೋದಕ್ಕೆ ಪ್ರವೃತ್ತಿ ಧರ್ಮಕೃತೆ ಅಂತ ವ್ಯಾಖ್ಯಾನ ಇದೆ. ಯಾಕಪ್ಪ ವ್ಯಾಖ್ಯಾನ ಇದೆ ಅಂದರೆ, ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಈ ಶ್ಲೋಕಕ್ಕೆ ಇದೊಂದೇ ಪದಕ್ಕೆ ವ್ಯಾಖ್ಯಾನ ಮಾಡಿರೋದು ಆಚಾರ್ಯರು. ಧರ್ಮಕೃತೆ ಅಂತಿದೆಯಲ್ವಾ, ಆಚಾರ್ಯ ವ್ಯಾಖ್ಯಾನ ಪ್ರವೃತ್ತ ಧರ್ಮಕೃತೆ ಅಂತ ಅದರ ಹಾರ್ದ. ಧರ್ಮಕೃತೆ ಅಂದರೆ ನೀವು ಯಾವ್ಯಾವುದೋ ಮತ್ತೆ ನಿವೃತ್ತಿ ಧರ್ಮವನ್ನು ಧರ್ಮಕೃತೆ ಅನ್ಕೊಂಡ್ಬಿಡ್ಬೋದಲ್ಲ. ಕೃತ ಅಂದರೆ ಅದಕ್ಕೋಸ್ಕರ, ನಿವೃತ್ತಿ ಧರ್ಮಕ್ಕೋಸ್ಕರ ಅಂತಲ್ಲ, ಪ್ರವೃತ್ತಿ ಧರ್ಮಕ್ಕೋಸ್ಕರ ಅಂತ ಅರ್ಥ ಬರಬೇಕು. ಆವಾಗಲೇ ಆ ಶ್ಲೋಕ ಅರ್ಥ ಸರಿಯಾಗತ್ತೆ. ಅದಕ್ಕೆ ಆಚಾರ್ಯರು ಆ ಧರ್ಮ ಅನ್ನೋದಕ್ಕೆ ಪ್ರವೃತ್ತ ಧರ್ಮ ಅಂತ ಅರ್ಥ ಬರೆದಿದ್ದಾರೆ. ಅದಕ್ಕೆ ಎಲ್ಲ ವ್ಯಾಖ್ಯಾನಕಾರರು ಕೂಡ ಸಕಾಮ ಕರ್ಮಕ್ಕೋಸ್ಕರ, ಪ್ರವೃತ್ತ ಧರ್ಮಕ್ಕೋಸ್ಕರ ಅಂತ ವ್ಯಾಖ್ಯಾನ. ಹಾಗೆ ಇಲ್ಲುವೇ ಕುಬುದ್ಧಿಂ ದೃಷ್ಟ್ವಾ ಸಘೃಣಃ ಕಹ ಅಭಿಜ್ಞಃ ಅಂತಿದೆ. ಏನು ಕುಬುದ್ಧಿ ಅಂತಂದ್ರೆ, ಕುಬುದ್ಧಿ ಅಂದ್ರೆ ಮೇಲೆ ಹಿಂದೆ ಬಂತಲ್ವಾ, ಪ್ರವೃತ್ತ ಧರ್ಮದಲ್ಲಿ ಬುದ್ಧಿ ಇರುವ ಅಂತ ಅರ್ಥ. ಆ ಬುದ್ಧಿ ಕೆಟ್ಟ ಬುದ್ಧಿ, ಅದು ಕುಬುದ್ಧಿ. ಕೆಟ್ಟ ಬುದ್ಧಿ ಅಂದ್ರೆ ಏನು? ಅದು ಮತ್ತೆ ನಶ್ವರವಾದ ಫಲವನ್ನು ಕೊಡುವಂತಹದ್ದಲ್ವಾ ಕರ್ಮ. ಅದಕ್ಕೆ ಅಲ್ಲಿ ಅಂತಹ ಬುದ್ಧಿ ಉಳ್ಳವರನ್ನು ಅಂತ ಅರ್ಥ. ಆ ಪ್ರವೃತ್ತದ ಮಾರ್ಗದಲ್ಲೇ
ಸಕಾಮಕರ್ಮಗಳನ್ನೇ ಮಾಡಿ ಆ ಮಾರ್ಗದಲ್ಲೇ ಹೋಗುವಂತಹ ಬುದ್ಧಿಯುಳ್ಳ ಜನರನ್ನು ನೋಡಿ ಅಂತ ಅರ್ಥ. ದೃಷ್ಟ ನೋಡಿ. ಸಘೃಣ, ಘೃಣ ಅಂದರೆ ಕಾರುಣ್ಯ ಅಂತ ಅರ್ಥ. ಘೃಣ ಅಂದ್ರೇನು? ಕರುಣೆ. ಸಘೃಣ ಅಂದರೆ ಕೃಪಾಲು ಅಂತ ಅರ್ಥ, ದಯಾಲು ಅಂತ ಅರ್ಥ. ಅಂತಹ ದಯೆಯುಳ್ಳ ಯಾರು ತಾನೇ? ಕಹ ಅಭಿಜ್ಞ. ಅಭಿಜ್ಞ ಅಂದರೆ ಚೆನ್ನಾಗಿ ತಿಳಿದವನು. ಆದ್ದರಿಂದ ವಿಪಶ್ಚಿತ್. ವಿಪಶ್ಚಿತ್ ಅಂದರೆ ಬುದ್ಧಿವಂತ, ಜ್ಞಾನಿ ಅಂತ ಅರ್ಥ. ಎಲ್ಲವನ್ನೂ ತಿಳಿದವನ ಆದ್ದರಿಂದಲೇ ಜ್ಞಾನಿ ಅವನು. ಅಂದರೆ ಯಾವ ಜ್ಞಾನಿಯೂ ಇಂತಹ ಜನರನ್ನು ನೋಡಿ ಕುಬುದ್ಧಿಂ ದೃಷ್ಟ, ಈದೃಶಂ ಕುಬುದ್ಧಿಂ ದೃಷ್ಟ, ಹೀಗೆ ಪ್ರವೃತ್ತ ಮಾರ್ಗದಲ್ಲೇ ನಡೆದುಕೊಂಡು ಹೋಗುತ್ತಿರುವ ಜನರನ್ನ ನೋಡಿ ಅಂತರ್ಥ. ಯಾವ ಜ್ಞಾನಿಯು ತಾನೇ ಸ್ವಯಂ ಪುನಃ ತಂ ಪ್ರಯೋಜಯೇತ್, ಮತ್ತೆ ಅವರನ್ನು ಪ್ರವೃತ್ತ ಧರ್ಮದಲ್ಲಿ ಅವರನ್ನ ಪ್ರಚೋದನೆ ಮಾಡ್ತಾನೆ ಅಂತ ಪ್ರಶ್ನೆ ಋಷಭದೇವ ಮಾಡ್ತಾ ಇರೋದು. ಪ್ರಶ್ನೆ ಅಂದ್ರೇನು? ಅದರದ್ದು ರಿವರ್ಸ್ ಕನ್ಕ್ಲೂಡ್ ಮಾಡಬೇಕು. ಅಂದ್ರೆ ಯಾವ ಜ್ಞಾನಿಯೂ ಕೂಡ ಹೀಗೆ ಪ್ರವೃತ್ತ ಮಾರ್ಗದಲ್ಲಿ ಹೋಗುವಂತೆ ಉಪದೇಶ ಮಾಡೋದಿಲ್ಲ ಅಂತರ್ಥ. ಇಂತಹ ಜನರನ್ನು ಯಾರು ಈ ತರಹ ದಯಾಳುಗಳು, ಜ್ಞಾನಿಗಳು ಪ್ರವೃತ್ತ ಮಾರ್ಗದಲ್ಲಿ ಬುದ್ಧಿ ಇರುವ ಜನರನ್ನ ಪ್ರವೃತ್ತ ಮಾರ್ಗದಲ್ಲೇ ಮತ್ತೆ ಪ್ರಚೋದನೆ ಮಾಡೋದಿಲ್ಲ. ಅದಕ್ಕೊಂದು ದೃಷ್ಟಾಂತ ಶ್ಲೋಕದಲ್ಲಿ ಕೊಟ್ಟಿರೋದು. ಯಥಾ ಅಂಧಂ ಉತ್ಪಥಗಂ ಪ್ರಯೋಜಯೇ. ಒಬ್ಬ ಕುರುಡ ಇದ್ದಾನೆ. ಆ ಕುರುಡ, ಅವನು ಕಣ್ಣಿಲ್ಲ ಅಲ್ವಾ, ಅವನು ನಡ್ಕೊಂಡು ಹೋಗ್ತಾ ಇದ್ದಾನೆ. ಅವನು ಎಲ್ಲೋ ಹೋಗ್ಬೇಕು, ಅದರ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಹೋಗ್ತಾ ಇದ್ದಾನೆ. ಅದು ಗೊತ್ತಾಯ್ತು, ಯಾರೋ ಒಬ್ಬನಿಗೆ ಗೊತ್ತಾಯ್ತು, ಇವನು ಯಾವುದೋ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು, ಇನ್ಯಾವುದೋ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಇವನು. ಅಥವಾ ಅವನು ಯಾವುದೋ ನಡ್ಕೊಂಡು ಹೋಗ್ತಾ ಇದ್ದ, ಅಲ್ಲಿ ಎದುರುಗಡೆ ಹಳ್ಳ ಇದೆ, ಅದೇ ದಾರಿಯಲ್ಲಿ ಹೋದರೆ ಒಂದು ಹಳ್ಳ ಇದೆ. ಆ ಹಳ್ಳದ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಇವನು ಅಂತ ಯಾರೂ ಕೂಡ ಒಬ್ಬ ದಯಾಳು ಆದವನು ಅವನನ್ನ ಬಾ 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 ಹೀಗೆ ಬಾ, ನೀ ಕರೆಕ್ಟಾಗಿ ದಾರಿಗೆ ಬರ್ತಾ ಇದೀಯಾ ಅಂತ ಹೇಳಿ ಹಳ್ಳದಲ್ಲಿ ಬೀಳಿಸ್ಬಿಡ್ತಾನ? ಬೀಳಿಸೋದಿಲ್ಲ ತಾನೆ. ಅದರಂತೆ ಯಾರು ಪ್ರವೃತ್ತ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ ಅವರನ್ನ ಮತ್ತೆ ನೀನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದೀಯ, ನಡಿ ನಡಿ ಹೀಗೆ ಸಕಾಮ ಕರ್ಮಗಳನ್ನೇ ಮಾಡ್ತಾ ಇರು ಅಂತ ಯಾರ್ಯಾರೋ ಪ್ರಚೋದನೆ ಮಾಡ್ತಾರಾ? ಮಾಡೋದಿಲ್ಲ. ಅದರಂತೆ ಜ್ಞಾನಿಗಳು ಕೂಡ ಇಂತಹ ಜನರನ್ನ ನೋಡಿ, ಯಾಕೆ ಎಷ್ಟು ಪುಣ್ಯ ಮಾಡಿ ಈ ಮಾನವ ಜನ್ಮ ಬಂದಿರುತ್ತೆ, ಅದು ದೇವರ ಪ್ರೀತಿಗೋಸ್ಕರ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಪಡಿಲಿಕ್ಕೆ ಕರ್ಮಗಳನ್ನು ಮಾಡಬೇಕು, ನಿಷ್ಕಾಮವಾದ ಕರ್ಮವನ್ನು ಮಾಡಬೇಕು ಅಂತ ಗೊತ್ತಿಲ್ಲದೆ ಪಾಪ. ಆವಾಗ ಹೇಗೆ ಅಂಧನಿಗೆ ಅವನು ತಾನು ಹೋಗ್ತಾ ಇದ್ರೆ ಹಳ್ಳಕ್ಕೆ ಬೀಳ್ತೀನಿ ಅಂತ ಗೊತ್ತಿಲ್ಲ, ಕಣ್ಣೇ ಇಲ್ವಲ್ಲ, ಅದಕ್ಕೆ ಹೋಗ್ತಾ ಇದ್ದಾನೆ. ಅವನನ್ನ ಬೇರೆ ಮಾರ್ಗದಲ್ಲಿ ಕಳಿಸ್ಬೇಕು ಜ್ಞಾನಿಯಾದವನು. ಇಲ್ಲಪ್ಪ ಅಲ್ಲಿ ಹಳ್ಳ ಇದೆ, ಈ ಕಡೆ ಬಾ ಅಂತ ಕರ್ಕೊಂಡು ಹೋಗ್ಬೇಕು. ಅವನು ಗೊತ್ತಿರಲ್ಲ. ಅದೇ ರೀತಿ ಸಾಮಾನ್ಯ ಜನರು ಅವರೆಲ್ಲ ಪ್ರವೃತ್ತ ಸಕಾಮ ಕರ್ಮಗಳನ್ನೇ ಮಾಡ್ತಾ ಇರ್ತಾರೆ. ಅವ್ರಿಗೆ ಈ ಥರ ಒಂದು ನಿವೃತ್ತವಾದ ಒಂದು ಮಾರ್ಗ ಇದೆ, ನಿಷ್ಕಾಮ ಒಂದು ಮಾರ್ಗ ಇದೆ ಅಂತ ಗೊತ್ತೇ ಇರಲ್ಲ. ಅವರನ್ನು ಕುರಿತು ಜ್ಞಾನಿಗಳು ಈ ಕಡೆ ಅವ್ರನ್ನ ಎಳ್ಕೊಂಡ್ಬಂದು ಪ್ರವೃತ್ತ ಕರ್ಮ ಮಾಡಬೇಡ್ರಿ, ನಿಷ್ಕಾಮ ಕರ್ಮವನ್ನು ಮಾಡ್ರಿ ಅಂತ ಹೀಗೆ ಪ್ರಚೋದನೆ ಮಾಡಬೇಕು ಅಂತ. ಇದು ಹಿಂದಿನ ಶ್ಲೋಕದಲ್ಲಿ ನಾರದರು ವೇದವ್ಯಾಸ ದೇವರನ್ನು ಕೇಳಿಕೊಂಡಿದ್ದು, ಇಲ್ಲಿ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಉಪದೇಶ ಮಾಡಿದ ದೃಷ್ಟಾಂತ ಒಂದು ಬೇರೆ ಇದೆ. ಅದರಿಂದ ಕಸ್ತಂ ಸ್ವಯಂ ತದಭಿಜ್ಞೋ ವಿಪಶ್ಚಿತ್ ಅವಿದ್ಯಾಯಾಮಂತರೇ ವರ್ತಮಾನಂ
ದೃಷ್ಟ್ವಾ ಪುನಸ್ತಂ ಸಗೃಣಃ ಕುಬುದ್ಧಿಂ ಪ್ರಯೋಜಯೇತ್ ಉತ್ಪಥಗಂ ಯಥಾಂದಂ. ಉತ್ಪಥಗ ಅಂದರೆ ಕುಮಾರ್ಗ. ನಾ ಹೇಳಿದ್ನಲ್ಲ, ಹಳ್ಳದಲ್ಲಿ ಬೀಳುವಂತಹ ಮಾರ್ಗ ಅಂತ ಇಟ್ಕೊಳ್ಳಿ, ಒಂದು ದೃಷ್ಟಾಂತ. ಅಂಧನನ್ನ ಆ ಮಾರ್ಗವನ್ನು ಬಿಟ್ಟು ಬೇರೆ ಕಡೆ ಮಾರ್ಗವನ್ನು ಹೇಗೆ ಕೃಪಾಳುವಾದವನು ಕರ್ಕೊಂಡು ಹೋಗ್ತಾನೋ ಆ ತರಹ ಕರ್ಕೊಂಡು ಹೋಗಬೇಕು ಅನ್ನೋದರಲ್ಲಿ ತಾತ್ಪರ್ಯ. ಇಷ್ಟು ಹೇಳಿದ ಮೇಲೆ ಮುಂದಿನ ಶ್ಲೋಕಕ್ಕೆ ಒಂದು ಪೀಠಿಗೆ ಕೊಡ್ತಾರೆ ವಿಷ್ಣು ತೀರ್ಥರು. ಅಲ್ರಿ, ನೀವು ಏನು ಹೇಳ್ತಾ ಇದ್ದೀರಾ? ಕಹ ವಿಪಶ್ಚಿತ್ ಪ್ರವೃತ್ತ ಮಾರ್ಗೇ ಪ್ರಯೋಜಯೇತ್. ಯಾರು ತಾನೇ ಜ್ಞಾನಿ ಜನರನ್ನ ಪ್ರವೃತ್ತ ಮಾರ್ಗದಲ್ಲಿ ಅವರನ್ನು ಪ್ರಚೋದನೆ ಮಾಡ್ತಾರೆ, ಯಾರೂ ಮಾಡೋದಿಲ್ಲ ಅಂತಂದು ಹೇಳಿದ್ರಲ್ಲ, ಅದು ಸರಿ ಇಲ್ಲ ನೀವು ಹೇಳಿದ್ದು. ಯದ್ ಉದಿತಂ ತತ್ ನ ಸಮಂಜಸಂ. ಅದು ಸರಿ ಬೀಳ್ತಾ ನಮ್ಗೆ ಸರಿ ತೋರ್ತಾ ಇಲ್ಲ ಅದು. ಯಾಕೆ ಅಂತಂದ್ರೆ ಯತಃ ತತ್ರೈವ ನಿಯೋಜಯಂತಹ ಬಹವಃ ಸಂತಿ. ನಾವು ಲೋಕದಲ್ಲಿ ನೋಡಿದ್ರೆ ಎಷ್ಟು ಜನ ನಮಗೆ ಗೊತ್ತಿರೋರೆ ಸಕಾಮ ಕರ್ಮಗಳನ್ನು ಮಾಡು ಅದಕ್ಕೆ ಪ್ರಚೋದನೆ ಮಾಡ್ತಾರೆ. ಈಗ ಮನೆಯಲ್ಲಪ್ಪ ಏನೋ ಎಲ್ಲೋ ಹೋಗ್ಬೇಕಾಗಿರುತ್ತೆ, ನಮಸ್ಕಾರ ಮಾಡ್ಕೊಂಡು ಹೋಗಪ್ಪ, ಕೆಲಸ ಆಗತ್ತೆ ಅಂತಾರೆ. ಮತ್ತೇನದು ಸಕಾಮ ಕರ್ಮನೆ, ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ದೇವ್ರೆ, ನನಗೆ ಆ ಕೆಲಸ ಆಗುವಂತೆ ಮಾಡು. ಮತ್ತು ಸಕಾಮನೆ ಅದು. ಎಕ್ಸಾಮ್ಗೆ ಹೋಗ್ಬೇಕಾಗಿರುತ್ತೆ, ಗಣೇಶನಿಗೆ ಒಂದು ನಮಸ್ಕಾರ ಮಾಡೋದು, ನನ್ನ ಎಕ್ಸಾಮ್ ಚೆನ್ನಾಗಾಗ್ಲಪ್ಪ, ಒಳ್ಳೆ ಮಾರ್ಕ್ಸ್ ಬರುವಂತೆ ಆಗಲಿ. ಅಲ್ಲ, ಇದೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಇದು ಸಕಾಮನೆ. ಇದು ತಪ್ಪು ಅನ್ನೋದು ಬೇರೆ, ಸಕಾಮ ನಿಷ್ಕಾಮ ಅನ್ನೋದು ಬೇರೆ. ಈಗ ದೇವರಿಗೆ ದೇವರೇ ಇಲ್ಲ ಅಂತ ಹೇಳುವವನನ್ನ ನೋಡಿದರೆ ಇವನು ಎಷ್ಟೋ ವಾಸಿ, ದೇವರಿದ್ದಾನೆ ಅಂತ ನಂಬಿ ತನ್ನ ಕೆಲಸಕ್ಕೆ ಬೇಕು ದೇವರು ಅಂತ ನಮಸ್ಕಾರ ಮಾಡ್ತಾ ಇದ್ದಾನೆ. ಇದು ಎಷ್ಟೋ ವಾಸಿ. ಎಷ್ಟೋ ವಾಸಿ ಅಂದ್ರೇನು? ಇದನ್ನು ವಸ್ತುತಃ ಮಾಡಬಾರ್ದು ಅಂದರೆ ಮೋಕ್ಷ ಉದ್ದೇಶ ಇದ್ರೆ ಇದೆಲ್ಲ ಮಾಡಬಾರ್ದು, ನಿಜ. ಆದರೆ ಅವನಿಗೆ ದೇವರಲ್ಲಿ ಕೇಳ್ಕೊಳ್ತಾನೆ, ಕೆಲಸ ಆಗತ್ತೆ, ಇನ್ನೇನು ಆಗತ್ತೆ, ಒಳ್ಳೇದಾಗತ್ತೆ, ಆಮೇಲೆ ಅವನು ಜ್ಞಾನೋದಯ ಆಗತ್ತೆ. ಅಪ್ಪ ಏನು ದೇವರು, ನಾ ಕೇಳಿದ್ದು ಪಾಪ ನನ್ನ ಸ್ನೇಹಿತನಂತೆ ನನ್ನ ಜೊತೆಗೆ ಇದು ಎಲ್ಲ ಮಾಡ್ತಾ ಇದ್ದಾನೆ, ಅವನಿಗೆ ಯಾವುದು ಬೇಕೋ ಅದನ್ನ ಮಾಡೋಣಪ್ಪ. ಈಗ ನನಗೆ ಯಾವ್ದು ಬೇಕೋ ಅದನ್ನ ಅವ್ನು ಮಾಡ್ತಾ ಇದ್ದಾನೆ, ಅವನಿಗೆ ಯಾವುದು ಒಳ್ಳೆ ಇಷ್ಟ ಅಂತ ಅನ್ಸತ್ತೋ ಅದನ್ನ ಮಾಡೋಣ ಅಂತ ಒಂದು ಸ್ವಲ್ಪ ವರ್ಷ ಆದಮೇಲೆ ಈ ಕಡೆ ತಿರುಗ್ತಾನೋ ಭಕ್ತ. ಆದರೆ ನಾವು ಲೋಕದಲ್ಲಿ ನೋಡೋದು ಎಲ್ಲರೂ ಇದರಲ್ಲೇ ಮತ್ತೆ ಎಲ್ಲರನ್ನೂ ಪ್ರಚೋದನೆ ಮಾಡ್ತಾರಲ್ಲ. ನಿಮಗೆ ಕಷ್ಟ ಆಗಿದೆಯಾ, ಮತ್ತೆ ಪವಮಾನ ಹೋಮ ಮಾಡ್ರಿ, ಎಲ್ಲ ಒಳ್ಳೇದಾಗತ್ತೆ. ನಿಮಗೆ ಏನು ರೋಗ ಇದೆಯಾ, ಮತ್ತೆ ಧನ್ವಂತರಿ ಹೋಮ ಮಾಡಿಸ್ರಿ, ಅದು ರೋಗ ಎಲ್ಲ ನಿವಾರಣೆ ಆಗತ್ತೆ. ಇದು ಎಲ್ಲ ಮತ್ತೆ ಸಕಾಮ ಕರ್ಮನೇ ಅಲ್ವಾ ಇದು? ಅದರಿಂದ ನೀವೇನಂದ್ರಿ, ಕರುಣಾಳುಗಳು ಯಾರು ಹಿಂಗೆ ಮಾಡೋದಿಲ್ಲ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಅರೆ, ನಮ್ಮ ತಂದೆ ತಾಯಿ ಗುರುಗಳು ಎಲ್ಲರೂ ಹೀಗೆ ಮಾತಾಡ್ತಾರೆ. ಕಿಂ ಪುನಃ ಯಹ ಸ್ವಜನಃ ಸಹ ಸರ್ವೋಪಿ. ನಮ್ಮೋರು ಅಂತ ಯಾರಿದಾರಲ್ಲ, ಅಂದರೆ ನಮ್ಮತ್ತೆ, ಮಾವ, ಅಪ್ಪ, ಅಣ್ಣ, ಅಕ್ಕ, ನಮ್ಮ ಬಂಧುಗಳು ಅಂತ ಅವ್ರು ಎಲ್ಲರೂ ಹೀಗೆ ಮಾತಾಡೋದ್ರಿ. ಯಾರು ನನ್ನ ಹತ್ರ ಬಂದು ನೋಡಪ್ಪ ನೀನು ದಿನ 1000 ಗಾಯತ್ರಿ ಜಪ ಮಾಡು, ದೇವರು ಪ್ರೀತನಾಗ್ತಾನೆ, ನೀನು ಮೋಕ್ಷ ಸಿಗತ್ತೆ ಅಂತ ಯಾರ್ಯಾರೋ ಬಂದು ಹೇಳಿದಾರೆ ನಮಗೆ. ಒಬ್ಬರು ಬಂದು ಹೇಳಿ ಅಂತ ವಿಷ್ಣು ತೀರ್ಥರು ಅವರು ಜನರಲ್ಲಿ ಯಾವ ತರಹ ಬಂಧುಗಳಿರ್ತಾರೆ, ಯಾವ ಥರ ಗುರುಗಳಿರ್ತಾರೆ, ತಂದೆ ತಾಯಿಗಳಿರ್ತಾರೆ, 90% ಅದನ್ನು ಹೇಳ್ತಾ ಇದ್ದಾರೆ ಅವರು. ಅಷ್ಟೇ ಅಲ್ಲ, ತಥೈವ ಅನ್ನಸ್ಯ ದಾತ ಸ್ವಾಮಿಯಪಿ. ಯಾರು ಅನ್ನದಾತ ಅಂತಿರ್ತಾನೆ ಅಂದರೆ ಕೆಲಸ ಮಾಡ್ತಾ ಇರ್ತಾನೆ ಇವನು, ಅವನು ಕೂಡ ಹೀಗೆ ಹೇಳ್ತಾರೆ. ಅಲ್ರಿ, ಮನುಷ್ಯರಷ್ಟೇ ಅಲ್ಲ, ಕಿಂ ವಕ್ತವ್ಯಂ ಮನುಷ್ಯಾಹ ಏವಂ ಇತಿ ಯದ್ ಅಸ್ಮತ್ ಕುಲದೈವಂ ತದಪಿ ಅಸ್ಮಾದ್ ಯಾತ್ರಾ ಸಮಯೇ ಪೃಚ್ಛತಾಂನಃ ಕಶ್ಚನ ಪುರುಷಂ ಪ್ರವಿಶ್ಯ ತಥೈವ ಬಭಾಷೆ. ಈಗ ನೀವು ಉಡುಪಿ ಕಡೆ ಹೋದ್ರೆ ಮೈಮೇಲ್ ಬರೋದು ಅಂತಿರುತ್ತೆ ದೇವರು. ನಮ್ಮ ಸುಮಧ್ವಿಜಯದಲ್ಲೇ ಕೇಳಲ್ವಾ, ಆಚಾರ್ಯರು ಅವತಾರ ಮಾಡ್ತಾರೆ ಅಂತ ಅನಂತೇಶ್ವರ ಯಾರ್ದೋ ಮೈಮೇಲೆ ಬಂದು ಮಾತಾಡ್ದ. ಈ 2-3 ಇನ್ಸ್ಟೆನ್ಸಸ್ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯ. ಹಾಗೆ ಮನುಷ್ಯರು ಬಿಟ್ಬಿಡ್ರಿ, ದೇವತೆಗಳು ಕೂಡ ನಮಗೇನೋ ಒಳ್ಳೇದಾಗಿ ನಾವು ಏನೋ ಪ್ರಶ್ನೆ ಮಾಡ್ತೀವಿ, ಅವಾಗ ಯಾರ್ದೋ ಒಬ್ಬ ಪುರುಷನನ್ನು ಪ್ರವೇಶ ಮಾಡಿ
ನೀನು ಇದು ಮಾಡು, ನೀನು ಒಳ್ಳೇದಾಗತ್ತೆ, ಅದು ನಿನಗೆ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರ ಅದು ಕೆಲಸ ಆಗತ್ತೆ ನೋಡು ಅಂತ ದೇವತೆಗಳು ಇದೇ ಹೇಳ್ತಾರೆ. ಹೀಗೆ ಮನುಷ್ಯರು, ನಮ್ಮ ಸ್ವಜನರು, ಬಾಂಧವರು, ಅಕ್ಕ ತಂಗಿಯರು, ಅಣ್ಣ ತಮ್ಮ, ತಂದೆ ತಾಯಿ, ಗುರುಗಳು, ದೇವತೆಗಳು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಏವಂ ಪ್ರಾಪ್ತೆ ಪ್ರವೃತ್ತಿ ಮಾರ್ಗೆ ಪ್ರವೃತ್ತಂ ಉಪದಿಶತ್ಸು ತೇಷು ಗುರುತ್ವಾದಿ ಪ್ರತಿಪತ್ತಿ ನ ಕರ್ತವ್ಯ. ಅದ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ನೀವು ಯಾರು ಮಾಡಲ್ಲ ಅಂತಂದ್ರಿ, ನಮಗ್ ಕಾಣ್ತಾ ಇರೋದರೆಲ್ಲ ಈ ಥರನೇ ಮಾತಾಡ್ತಾ ಇದ್ದಾರಪ್ಪ. ಏನು ನೀವು ಮಾತಾಡೋದಿಕ್ಕೂ, ವೃಷಭದೇವ ಮಕ್ಕಳು ಹೇಳೋದಿಕ್ಕೂ, ಇಲ್ಲಿ ನಾವು ನೋಡೋದಿಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆಯಲ್ಲ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ ವಿಷ್ಣು ತೀರ್ಥರು. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಈ ಶ್ಲೋಕ ಇದೆ, ಮುಂದಿನ ಶ್ಲೋಕ, ಪಂಚಮ ಸ್ಕಂದದ ಶ್ಲೋಕ. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ದೈವಂ ನ ತತ್ಸ್ಯಾತ್ ನ ಪತಿಶ್ಚ ಸಸ್ಯಾತ್ ನಮೋಚಯೇದ್ಯ ಸಮುಪೇತ ಮೃತ್ಯುಂ. ಇದು ಕೂಡ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಉಪದೇಶ ಮಾಡುವಾಗ ಹೇಳಿದ ಶ್ಲೋಕ. ಸುಲಭ ಇದೆ ಶ್ಲೋಕ. ಯಾರು ಪ್ರಶ್ನೆ ಇದ್ದಿದ್ದೇನೋ, ನೀವೇನೋ ಅಪ್ಪ ನೀವೇನೋ ಅಂದ್ಬಿಟ್ರಿ, ಅಪ್ಪ ಅಂತ ಯಾರಂತ ಇದ್ದಾರೆ, ಆ ಋಷಭನಾಮಕ ಪರಮಾತ್ಮನ ಮಕ್ಕಳು, ನೀವೇನೋ ಅಂದ್ಬಿಟ್ರಿ, ಈ ಥರ ಯಾರು ಪ್ರವೃತ್ತಿ ಕರ್ಮದಲ್ಲಿ ಉಪದೇಶ ಮಾಡೋದೇ ಇಲ್ಲ, ಕರುಣಿಗಳು ಅಂತ. ಆದರೆ ಮತ್ತೆ ನಮ್ಮ ಗುರುಗಳು, ತಂದೆ ತಾಯಂದರು ಈ ಥರ ಪ್ರವೃತ್ತಿ ಮಾರ್ಗದಲ್ಲೇ ನಮ್ಮನ್ನು ಹಚ್ತಾ ಇದ್ದಾರಲ್ವಾ ಅಂತ ಪ್ರಶ್ನೆ ಬಂದಿದ್ದಕ್ಕೆ ಆ ಋಷಭನಾಮಕ ಪರಮಾತ್ಮ ಹೇಳ್ತಾನೆ, ನೀನು ಯಾವುದೋ ಒಬ್ಬ ಗುರು ಅಂತ ಇಟ್ಕೊಳ್ಳೋಣಪ್ಪ, ನಿನ್ನ ಗುರು, ಎಲ್ಲ ಅವರನ್ನ ಗುರುಗಳು ಗುರುಗಳು ಅಂತ ಕರಿತಾ ಇದ್ದಾರೆ, ವ್ಯವಹಾರ ಮಾಡ್ತಾ ಇದ್ದಾರೆ. ಅಂತಹ ಗುರುಗಳು ಏನು ಹೇಳಿದ್ರು ನಿನಗೆ? ಸಕಾಮ ಕರ್ಮದಲ್ಲಿ ಪ್ರಚೋದನೆ ಮಾಡುದು. ನೀನು ನೋಡಪ್ಪ, ಒಂದು 100 ದಿನ ಅಥವಾ ಬೇಡ 1 ವಾರ ಹೋಗಿ ಗಣೇಶನ ಸೇವೆ ಮಾಡು, ನಿನಗೆ ಅದು ಕೆಲಸ ಸಿಗತ್ತೆ. ಸುಮ್ಮನೆ ಒಂದು ಉದಾಹರಣೆ ಹೇಳಿದೆ. ಅಂತ ಗುರುಗಳು ಉಪದೇಶ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಅಂತಹ ಗುರುಗಳು ಗುರುಗಳೇ ಅಲ್ಲ ಅಂತ ಋಷಭನಾಮಕ ಪರಮಾತ್ಮನ ಬೋಲ್ಡ್ ಸ್ಟೇಟ್ಮೆಂಟ್. ಗುರುಹು ನ ಸಸ್ಯಾತ್, ಅವ್ರ ಗುರುನೇ ಅಲ್ಲ. ಅಲ್ಲ, ನಮ್ಮ ಬಾಂಧವರು ಸ್ವಜನೋ ನ ಸಸ್ಯಾತ್, ಅವ್ರು ನಮ್ಮ ಸ್ವಜನರೇ ಅಲ್ಲ. ಯಾರು ನಮ್ಮನ್ನು ಹಳ್ಳಕ್ಕೆ ತಳ್ತಾರೆ, ಆ ಹಿಂದಿನ ಶ್ಲೋಕದಲ್ಲಿ ಬಂತಲ್ಲ, ಕುರುಡ ಹೋಗ್ತಾ ಇದ್ದ ಹಳ್ಳಕ್ಕೆ ಬಿದ್ದುಬಿಡ್ತಾನೆ, ಅವ್ರು ಬಂದು ಅವನು ತಡಿಲಿಲ್ಲ, ಹಳ್ಳಕ್ಕೆ ಬೀಳೋ ಹಂಗೆ ಮಾಡ್ತಾರೆ ಅಂದರೆ ಅವನು ಒಳ್ಳೆಯವನ, ಅವನು ಕರುಣೆ ಉಳ್ಳವನ? ಆ ಥರ ಆದರೂ ಇವರೆಲ್ಲ. ಆದ್ರಿಂದ ಇವ್ರು ಯಾರು? ಸ್ವಜನೋ ನ ಸಸ್ಯಾತ್, ತಮ್ಮ ಬಂಧುಗಳೇ ಅಲ್ಲ. ಪಿತಾ ನ ಸಸ್ಯಾತ್, ತಂದೆ ಹಾಗೆ ಉಪದೇಶ ಮಾಡಿದ್ರು ತಂದೆ ಅಲ್ಲ ಅವರು. ಜನನೀ ನ ಸಾಸ್ಯಾತ್, ತಾಯಿಯೂ ಕೂಡ ಈ ಥರ ಉಪದೇಶ ಮಾಡಿದ್ರೆ ತಾಯಿನೇ ಅಲ್ಲ. ದೈವಂ ನ ಸಸ್ಯಾತ್, ನಾ ಹೇಳಿದ್ನಲ್ಲ, ಆ ದೇವತೆಗಳು ಬಂದು ಹೀಗೆ ಮೈಯಲ್ಲಿ ಬಂದು ಉಪದೇಶ ಕೊಡ್ತಾರೆ, ನೀ ಪ್ರವೃತ್ತ ಕರ್ಮ ಮಾಡುವಂತ, ಅವರು ನಿಜವಾಗ್ಲೂ ದೇವತೆಗಳೇ ಅಲ್ಲ. ನ ಪತಿಷ್ಠ ಸಸ್ಯಾತ್, ಹೆಂಡತಿಗೆ ಗಂಡ ಅಥವಾ ಸ್ವಾಮಿ ಅಂತ ಇಟ್ಕೊಳ್ಳೋಣ, ಭೃತ್ಯನಿಗೆ ಸ್ವಾಮಿ, ಅವನು ಸ್ವಾಮಿನೇ ಅಲ್ಲ. ಯಾರು ಸ್ವಾಮಿ ಅವರಲ್ಲ? ಯಹ ಸಮುಪೇತ ಮೃತ್ಯುಂ ನಮೋಚಯೇತ್, ಯಾರು ಸಂಸಾರದಿಂದ ಹೊರಗೆ ಹೋಗುವಂತಹ ಉಪಾಯಗಳನ್ನು ಹೇಳದೆ, ನಮೋಚಯೇತ್, ಸಂಸಾರದಿಂದ ಬಿಡುಗಡೆ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಳ್ಳದೇನೆ ಸಕಾಮ ಕರ್ಮದಲ್ಲೇ ಪ್ರವೃತ್ತಿಯನ್ನ ಮಾಡ್ತಾ ಇರ್ತಾರೆ, ಅಂತಹ ಗುರುವಲ್ಲ, ತಂದೆ ಅಲ್ಲ, ತಾಯಿ ಅಲ್ಲ, ದೈವವೂ ಅಲ್ಲ. ಈ ಕಾಟಕೋಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಅಲ್ಲಿ ನಚಿಕೇತ ಯಮನ ಹತ್ರ ಹೋಗ್ತಾನೆ, 3 ವರಗಳನ್ನು ಕೇಳ್ತಾನೆ. ಅಲ್ಲಿ 3ನೇ ವರ ಕೇಳ್ತಾನೆ ಅವನು, ಏಯಂ ಪ್ರೇತೆ ವಿಚಿಕಿತ್ಸೆ ಮನುಷ್ಯ ಅಸ್ತಿತ್ಯೇಕೆ ನಾಯಮಸ್ತಿತ್ಯೇಕೆ ಅಂತ, ನನಗೆ ಪರಮಾತ್ಮನ ರಹಸ್ಯವನ್ನು ಹೇಳು, ಮುಕ್ತನಾದ ಮೇಲೆ ಮುಕ್ತ ನಿಯಾಮಕ ಯಾರು ಅಂತ ಹೇಳು ಅಂತ ಕೇಳಿದಾಗ ಅವನಿಗೆ ಇಷ್ಟು ಪ್ರಚೋದನೆ ಮಾಡ್ತಾನೆ ಯಾರು? ಯಮ. ನಿನಗೆ ಅದು ಕೊಡ್ತೀನಿ, ಇದು ಕೊಡ್ತೀನಿ, ಅದನ್ನು ಕೇಳಬೇಡ, ಅದು ಸುಮ್ಮನೆ ಅದು ಕಷ್ಟ ಇದೆ, ಅದೆಲ್ಲ ಅರ್ಥ ಮಾಡ್ಕೊಳಕ್, ನೀನು ಹುಡುಗ, ನಿನಗೆ ಎಷ್ಟು ಬೇಕೋ ಅಷ್ಟು ಆಯುಷ್ಯ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಏನು ಪ್ರಲೋಭನೆ ಮಾಡ್ತಾನೆ. ಆಮೇಲೆ ಆ ಪ್ರಲೋಭನೆಲ್ಲ ನಿರಾಕರಣೆ ಮಾಡ್ತಾನೆ ನಚಿಕೇತ. ಮತ್ತು ದೈವನೇ, ಯಮ ಏನು ದೇವತೆ ಅಲ್ವಾ,
ಆ ದೇವತೆ ಹೇಳಿದ ಕೂಡಲೇ ತಗೊಂಡ್ಬಿಟ್ನ ಅವನು ನಚಿಕೇತ? ಇಲ್ಲ, ಅವನು ಗೊತ್ತು ಇದೆಲ್ಲ ಪ್ರವೃತ್ತ ಕರ್ಮಗಳು, ಇದನ್ನ ಹೋದರೆ ಮತ್ತೆ ಸಂಸಾರದಲ್ಲೇ ಇರಬೇಕಾಗತ್ತೆ, ನನಗೆ ಪರಮಾತ್ಮನ ಜ್ಞಾನ ಬೇಕಾಗಿದೆ ಅಂತ ಗಟ್ಟಿ ಮನಸ್ಸಿನಿಂದ ಅವನೇನು ಮಾಡ್ದ, ಅವನು ಕೊಟ್ಟರು ಕೂಡ ತಗೊಳ್ಳೇ ಇಲ್ಲ. ಅವನು ಏನು ಹೇಳಿದ್ರು ಇಲ್ಲ, ನಿನ್ನನ್ನು ಬಿಡೋದಿಲ್ಲ, ಅದನ್ನೇ ಹೇಳಬೇಕು ಅಂತ ಕೂತ್ಕೊಂಡ. ಅದು ಒಂದು ದೃಷ್ಟಾಂತ, ದೈವಂನ ತತ್ಸ್ಯಾತ್. ಹೀಗೆ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ವಿಷ್ಣು ತೀರ್ಥರು? ಒಟ್ಟು ಅಭಿಪ್ರಾಯ ಏನಂದ್ರೆ, ನಮಗೆ ನಾವು ನಿಷ್ಕಾಮ ಕರ್ಮವನ್ನು ಮಾಡಬೇಕು, ಸಕಾಮ ಕರ್ಮವನ್ನು ಬಿಡಬೇಕು ಅನ್ನೋದ್ರಲ್ಲಿ ತಾತ್ಪರ್ಯ. ಸಕಾಮ ಕರ್ಮವನ್ನು ಮತ್ತೆ ಉಪದೇಶ ಮಾಡ್ತಾರಲ್ವಾ ನಮಗೆ ಗೊತ್ತಿರೋರೇನೆ, ಏನು ಮಾಡಬೇಕು ಅಂತ ಕೇಳಿದ್ರೆ ಅಂತಹ ವಾಕ್ಯಗಳನ್ನು ಗಟ್ಟಿ ಮನಸ್ಸು ಮಾಡಿ ಅವ್ರಿಗೆ ಬೈರಿ ವಾಪಸ್ಸು ಅಂತ ಅರ್ಥ ಅಲ್ಲ. ಗುರುಗಳು ನೀವೊಂದು ವಾರ ಮಾಡಪ್ಪ ನಿನಗೆ ಈ ಸಿದ್ಧಿ ಆಗತ್ತೆ ಅಂದ ಕೂಡಲೇ ಏನ್ರಿ ನೀವು ಪ್ರವೃತ್ತ ಕರ್ಮವನ್ನು ಪ್ರಚೋದನೆ ಮಾಡ್ತಾ ಇದ್ದೀವಿ, ನೀವು ಗುರುನೇ ಅಲ್ಲ ಅಂದು ಬೈದ್ಬಿಟ್ಟು ಹೋಗ್ಬಿಡೋದಲ್ಲ. ಅದನ್ನು ಅವ್ರು ಹೇಳುವಂತೆ ಮಾಡಬೇಕು, ಒಂದು ವಾರ ಸೇವೆ ಮಾಡಲಿ. ಆದರೆ ಆ ಸೇವೆಯನ್ನು ಮಾಡ್ತಾ ಪರಮಾತ್ಮ ಗಣೇಶ ನಿನ್ನಲ್ಲಿರುವ ವಿಶ್ವಂಬರ ಪ್ರೀತನಾಗಲಿ ಅಂತ ಸೇವೆ ಮಾಡಿದರೆ ಅದು ನಿವೃತ್ತ ಕರ್ಮ ಆಗ್ತದೆ, ನಿಷ್ಕಾಮ ಕರ್ಮ ಆಗ್ತದೆ. ಆದ್ದರಿಂದ ಯಾರು ಪ್ರವೃತ್ತ ಕರ್ಮವನ್ನು ಉಪದೇಶ ಮಾಡ್ತಾರೆ ಅವರು ಅದರದ್ದು ಎಫೆಕ್ಟ್ ಏನೋ ಅದನ್ನು ಇಲ್ಲಿ ಹೇಳಿದ್ದಾರೆ. ಸಮುಪೇತ ಮೃತ್ಯುಂ ಅಂತಿದೆ ಶಬ್ದ. ಸಮುಪೇತ ಮೃತ್ಯುಂ ಅಂತಂದರೆ ಅಜ್ಞಾನ ಅಂದರೆ ಪರಮಾತ್ಮನ ಸರಿಯಾದ ಜ್ಞಾನ ಇಲ್ಲದೆ ಸಂಸಾರದಲ್ಲೇ ಇರುವಂತಹ ಅಂತ ಅರ್ಥ. ಸಮುಪೇತ ಮೃತ್ಯಂ ಅಂದ್ರೇನೋ ಸಂಸಾರಂ ಅಂತ ಅರ್ಥ. ಸಂಸಾರದಿಂದ ಯಹ ನ ಮೋಚಯೇತ್. ಗುರುವಾದವನು ಏನು ಮಾಡಬೇಕು? ಶಿಷ್ಯರಿಗೆ ಕಷ್ಟದಿಂದ ಪಾರು ಮಾಡಬೇಕು. ಕಷ್ಟ ಇಲ್ಲಿ ಸಂಸಾರ ಎನ್ನುವ ದೊಡ್ಡ ಕಷ್ಟ ಇದ್ದಾಗ ಅದರಿಂದ ಪಾರು ಮಾಡಬೇಕು ಅಂತಂದರೆ ಅವನಿಗೆ ನಿವೃತ್ತ ಕರ್ಮವನ್ನು ಉಪದೇಶ ಮಾಡಬೇಕು ಅಂತ ಅರ್ಥ. ಆದ್ದರಿಂದ ಸಂಸಾರದಲ್ಲೇ ಮತ್ತೆ ಮತ್ತೆ ಇರುವಂತೆ ಉಪದೇಶ ಮಾಡುವವರು ಗುರುವಲ್ಲ, ತಾಯಿಯಲ್ಲ, ತಂದೆಯಲ್ಲ ಅಂತ. ಹೀಗೆ ಬಹಳ ಕಠೋರವಾದ ಮಾತು ಅಂತ ಅನಿಸುತ್ತೆ, ಆದರೆ ಸತ್ಯ ಇದು. ಅದಕ್ಕೆ ಅಷ್ಟು ಆ ಪ್ರವೃತ್ತ ಕರ್ಮವನ್ನು ಬಿಡಲೇಬೇಕು ಎನ್ನುವುದರಲ್ಲಿ ತಾತ್ಪರ್ಯ ವಿಷ್ಣು ತೀರ್ಥರಿಗೆ. ಅದಕ್ಕೆ ಅದೇ ಅರ್ಥವನ್ನು ಬರುವ ಇವತ್ತೇನು 3 ಶ್ಲೋಕ ನೋಡಿದ್ವಿ, ಸಾಮಾನ್ಯ 3 ಶ್ಲೋಕದ ಅಭಿಪ್ರಾಯ ಇದೇನೆ. ನಾರದರು ವೇದವ್ಯಾಸ ದೇವರಿಗೆ ಕೇಳಿದ್ದು, ನೀವು ಬರಿಬೇಡಿ, ನಿವೃತ್ತ ಕರ್ಮದ ಬಗ್ಗೆ, ನಿಷ್ಕಾಮದ ಕರ್ಮದ ಬಗ್ಗೆ ಬರೀರಿ ಅಂದರೆ ಅದರ ತಾತ್ಪರ್ಯ ಏನು? ಭಾಗವತದಲ್ಲೆಲ್ಲ ನಿಷ್ಕಾಮ ಕರ್ಮಗಳೇ ಇದೆ ಒಂದು. ಇನ್ನೊಂದು ನಿಷ್ಕಾಮ ಕರ್ಮ ಅನ್ನೋದು ನಿಂದಿತ. ಅಯ್ಯೋ, ಸಕಾಮ ಕರ್ಮವನ್ನು ಉಪದೇಶ ಮಾಡುವುದು ನಿಂದಿತ, ಅದು ಮಾಡಿದ್ರೆ ಅನ್ಯಾಯ ಆಗತ್ತೆ ಅಂತ ಅದಕ್ಕೊಂದು ದೃಷ್ಟಾಂತ ಕೊಟ್ಟು, ಮರದಿಂದ ಒಬ್ಬ ಬಿದ್ದಾಗ ಅವನನ್ನು ಸಾಂತ್ವನ ಮಾಡುವ ಬದಲು ಕೋಲಿಂದ ಹೊಡೆದರೆ ಹೇಗೆ ಅನ್ಯಾಯವೋ ಆ ತರಹ ಆಗತ್ತೆ ಇದು. ಮತ್ತೆ 2ನೇ ಶ್ಲೋಕದಲ್ಲಿ ಋಷಭನಾಮಕ ಪರಮಾತ್ಮ ಅಂಧನನ್ನ ಹಳ್ಳಕ್ಕೆ ಬೀಳುವಂತೆ ಕರ್ಕೊಂಡು ಹೋದರೆ ಎಷ್ಟು ಅಬದ್ಧನೋದು, ಅದರಂತೆ ಪ್ರವೃತ್ತ ಕರ್ಮದಲ್ಲೇ ಪ್ರಚೋದನೆ ಮಾಡುವುದು ಅಷ್ಟೇ ಅಬದ್ಧ. ಮಾಡ್ತಾ ಇದ್ದಾರಲ್ಲ ನೀವು ಅಂದ್ರಿ, ಆದರೆ ನಮ್ಮ 90% ನೋಡೋ ಜನರೇ ಆ ಥರ ಉಪದೇಶ ಮಾಡ್ತಾರಲ್ವಾ. ಉಪದೇಶ ಮಾಡ್ತಾ ಇದ್ದರೆ ಅವರು ಸರಿಯಾದ ಗುರುಗಳಲ್ಲ, ಸರಿಯಾದ ತಂದೆಯಲ್ಲ ಅಂತ. ಅದರ ತಾತ್ಪರ್ಯ ಪ್ರವೃತ್ತ ಕರ್ಮವನ್ನು ಬಿಡಬೇಕು ಅನ್ನೋದರಲ್ಲಿ ತಾತ್ಪರ್ಯ. ಇಲ್ಲಿಗೆ ನಿಲ್ಲಿಸಿರೋಣ ಇವತ್ತು. ಮತ್ತಿನ್ನೊಂದು ಶ್ಲೋಕ ಇದೆ, ಆ ಶ್ಲೋಕಕ್ಕೆ ಅವರು ಅನೇಕ ಅರ್ಥಗಳನ್ನು, ವಿಶೇಷವಾದ ಅರ್ಥಗಳನ್ನು ಬರೆದಿದ್ದಾರೆ. ಅದನ್ನು ಮತ್ತೆ ಮುಂದಿನ ಸಲ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.